ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಸಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದವಿದ್ದಾಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಅರ್ಪಿಸುವ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಸುಸ್ವಾಗತ. ಕೋ ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತಬಿಂದು, ಮಧುಮೇಹ ನಿವಾರಣ್ ಎನ್ ಹಾಗೂ ಗ್ಯಾಸ್ಟ್ರೋ ಜೀವನ್ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಹಾಗೂ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಇನ್ನು ಬಹಳ ವಿಶೇಷವಾಗಿ ಆಶ್ವಯುಜ ಮಾಸದ ಸೋಮವಾರ ಹರಿಹರರ ಬಹಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇನ್ನೇನು ಅಗೋ ಇಗೋ ಅಂತಂದರೆ ಕಾರ್ತಿಕ ಮಾಸ ಪ್ರಾರಂಭ ಆಗುತ್ತೆ. ಅಯ್ಯಪ್ಪ ಸ್ವಾಮಿಯ ಸೀಸನ್ ಅಂತಂದರೆ ಕಾರ್ತಿಕ ಮಾಸ ಅಂತಂದರೆ ಎಲ್ಲರೂ ಕೂಡ ಅದಕ್ಕೊಂದು ಮತ್ತೊಂದು ಹೆಸರೇನಪ್ಪ ಅಂತಂದರೆ ಅಯ್ಯಪ್ಪ ಸ್ವಾಮಿ ಸೀಸನ್. ಅಯ್ಯಪ್ಪ ಸ್ವಾಮಿಯ ಮಾಲಾಧಾರರು ಆಗಿರ್ಬೋದು, ಇಲ್ಲಾಂತಂದರೆ ಭಗವಂತನ ಸನ್ನಿಧಾನಕ್ಕೆ ತಲುಪ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಹರಿಹರರ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ, ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಒಳ್ಳೆಯದಾಗಲಿ ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕರತ್ನ ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಸಿದ್ಧಿಪೀಠಂನ ಸಂಸ್ಥಾಪಕರು ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪರಕಟತಟಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಲಲಿತಾಂ ಲಲಿತಾಂಬಿಕಾಯ ನಮಃ. ಓಂ ಬ್ರಾಹ್ಮ್ಯೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಇಂದ್ರಾಣಿಯೇ ನಮಃ, ಓಂ ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಓಂ ಮಹಾಕಾಳಿಯೇ ನಮಃ, ಓಂ ಸಿದ್ಧಲಕ್ಷ್ಮೀ ನಮಃ, ಓಂ ಮೋಕ್ಷಲಕ್ಷ್ಮೀ ನಮಃ, ಓಂ ಜಯಲಕ್ಷ್ಮೀ ನಮಃ, ಓಂ ಸರಸ್ವತ್ಯೇ ನಮಃ, ಓಂ ಸರಸಿಜಾಕ್ಷಾಯ ನಮಃ, ಓಂ ಲಲಿತಾಯ ನಮಃ, ಓಂ ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮ್ಯಾದಿ ಮಹಾಲಕ್ಷ್ಮೀ ದೇವತಾ ಮಹಾಲಲಿತಾಂ ಬಾಲಾತ್ ತ್ರಿಪುರ ಸುಂದರಿ ಚಕ್ರೇಶ್ವರಿ ಅನುಗ್ರಹ ಪ್ರಸಾದಾರ್ಥ ಪರಿಪೂರ್ಣತಾ ಸಿದ್ಧಿರಸ್ತು. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಿ ವಾರದ ಮೊದಲನೇ ದಿವಸ ಪ್ರಾರಂಭಿಕವಾದಂತಹ ಈ ಸೋಮವಾರ ಸರ್ವರಿಗೂ ಸಹಿತ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ನಂಜುಂಡೇಶ್ವರನ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಒಂದು ಶಿವ ಸಾನ್ನಿಧ್ಯ ಎಂಬತಕ್ಕಂತಹದ್ದು ವಾರದ ಮೊದಲನೇ ದಿವಸ ಸೋಮವಾರದಂದು ಸರ್ವಂ ಶಿವಮಯಂ, ಎಲ್ಲರೂ ಶಿವನ ಆರಾಧನೆ ಮಾಡ್ತಾರೆ. ಆದರೆ ಶಿವನ ಆರಾಧನೆಗೂ ಮುನ್ನ ಆದಿಪೂಜಿತನು ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಮಾಡ್ತಾ ಗಣಪತಿಯ ಅನುಗ್ರಹವನ್ನು ಪಡೆದು ತದನಂತರ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರುತ್ತೆ. ಇವತ್ತು ತಾವು ತಿಳಿದಷ್ಟು ಮಟ್ಟಿಗೆ ಯಾವುದೇ ಕೆಲಸ ಕಾರ್ಯಗಳ ಕಾರ್ಯಸಿದ್ಧಿ ಆಗಬೇಕಾದರೂ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಮೊದಲು ಶಿವನ ಆರಾಧನೆ ಮಾಡ್ತಕ್ಕಂಥದ್ದು. ಆದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮೊನ್ನೆಯಷ್ಟೇ ನವರಾತ್ರಿ ಮುಗೀತು. ಅದಾದ ನಂತರ ಹುಣ್ಣಿಮೆ ಆಯಿತು. ಹುಣ್ಣಿಮೆಯಿಂದ ಇದು ಕೃಷ್ಣ ಪಕ್ಷಕ್ಕೆ ಬಂದಾಯಿತು. ಈ ಕೃಷ್ಣ ಪಕ್ಷದಲ್ಲಿ ವಿಶೇಷವಾಗಿ ಶಿವಕೇಶವರ ಆರಾಧನೆ ಮಾಡುವಂಥದ್ದು ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಯಾರೆಲ್ಲ ನಿಮ್ಮ ಕೆಲಸ ಕಾರ್ಯಗಳ ಕಾರ್ಯಸಿದ್ಧಿಗಾಗಿ ನಾವು ಪ್ರಯತ್ನಿಸ್ತಿದ್ದೀರೋ
ಸೋಮವಾರ ಎಲ್ಲ ಕೆಲಸಗಳು ಸಹಿತ ವಾರದುದ್ದಕ್ಕೂ ನೆಮ್ಮದಿಯಾಗಿರಬೇಕು, ಚೆನ್ನಾಗಿರಬೇಕು, ಅಂದುಕೊಂಡಷ್ಟು ವೇಗವಾಗಿ ಕೆಲಸ ಕಾರ್ಯಗಳ ಸಿದ್ಧಿ ಆಗಬೇಕು ಎಂಬತಕ್ಕಂಥ ಚಿಂತನೆ ಮಾಡ್ತಕ್ಕಂಥವ್ರಿಗೆ ತುಂಬೆ ಹೂ, ಬಿಲ್ವಪತ್ರೆ ಜೊತೆಗೆ ಒಂದಷ್ಟು ಶ್ವೇತವರ್ಣದ ಪುಷ್ಪಗಳು, ತುಂಬೆ ಹೂವಾಗಿರಲಿ, ಬಿಲ್ವಪತ್ರೆ ಆಗಿರಲಿ, ಶ್ವೇತವರ್ಣದ ಪುಷ್ಪವಾಗಿರಲಿ, ಇಂತಹದ್ದನ್ನು ಭಗವತಿಯ ಸಾನ್ನಿಧ್ಯಕ್ಕೆ ಅರ್ಪಣೆ ಮಾಡಿ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ಮಂದಗತಿಯಲ್ಲಿ ಸಾಗುವಂಥದ್ದಿದೆ. ಒಂದಷ್ಟು ರಾಶಿ ನಕ್ಷತ್ರಗಳು, ಯಾವ ರಾಶಿ ನಕ್ಷತ್ರ ಮಂದಗತಿಯಲ್ಲಿ ಸಾಗುತ್ತೆ, ಇವತ್ತಿನ ನಮ್ಮ ಕೆಲಸದಲ್ಲಿ ಯಶಸ್ಸು ಕಾಣ್ತಾ ಇಲ್ಲ, ಅಥವಾ ನಾವು ಮಾಡುವ ಕೆಲಸ ಎಲ್ಲೋ ಅಡ್ಡಿ ಆತಂಕ ಆಗ್ತಾ ಇದೆ ಎಂಬತಕ್ಕಂಥ ಚಿಂತನೆ ಆ ಪ್ರಾರಂಭ ಕ್ಷಣದಲ್ಲಿ ಬರುತ್ತೆ. ಅಂತಹವರು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಹಿಂದಲೇ ಕುಂಕುಮವನ್ನು ನೀರಲ್ಲಿ ಕಲಸಿ, ಒಂದು ಚಿಟಿಕೆ ಕುಂಕುಮ ತೆಗೆದುಕೊಂಡು ಕುಂಕುಮವನ್ನು ನೀರಲ್ಲಿ ಕಲಸಬೇಕು. ನೀರಲ್ಲಿ ಕಲಸಿರ್ತಕ್ಕಂತಹ ಆ ಕುಂಕುಮದ ಗಂಧ ಇದೆಯಲ್ಲ, ಅದಕ್ಕೆ 2 ಚಿಟಿಕೆಯಷ್ಟು ಗೋಧಿಯನ್ನು ಹಾಕಿ, 2 ಚಿಟಿಕೆಯಷ್ಟು ಗೋಧಿಯನ್ನು ಹಾಕಿ ಕೆಂಪು ವರ್ಣದ ಗೋಧಿಯನ್ನಾಗಿ ಮಾಡ್ತಕ್ಕಂಥದ್ದು. ತಾವೆಲ್ಲರೂ ಅನಂತ ಪದ್ಮನಾಭ ಅಥವಾ ಗಣಪತಿ ಹಬ್ಬ ಬಂದಾಗ ಕೆಂಪು ಅಕ್ಷತೆಗಳಿಂದ ಪೂಜೆ ಮಾಡ್ತಕ್ಕಂಥದ್ದನ್ನು ನೋಡಿದ್ದೀರಿ. ಅದರ ಜೊತೆಗೆ ಚಂಡಿ ಹೋಮ ಆಗಿರಲಿ ಅಥವಾ ಯಾವುದೇ ಒಂದು ಶ್ರೀಸೂಕ್ತ ಹೋಮ ಆಗಿರಲಿ, ದುರ್ಗಾ ಹವನ ಆಗಿರಲಿ, ಈ ಸಮಯದಲ್ಲೂ ಕೆಂಪು ಅಕ್ಷತೆಯನ್ನು ಮಾಡ್ತಾರೆ. ಆದರೆ ಕೆಂಪು ಅಕ್ಷತೆ ಮಾಡಿದಾಗ ಏನು ಫಲವೋ, ಕೆಂಪು ಗೋಧಿಯ ಅಕ್ಷತೆ ಮಾಡಿದಾಗ ಅದಕ್ಕೆ 2ರಷ್ಟು ಫಲ ಅಂತ ಹೇಳ್ತಾರೆ. ಗೋಧಿ ಎಂಬತಕ್ಕಂಥದ್ದು ಸೂರ್ಯನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ಧಾನ್ಯ ಸಹಿತ ಸೂರ್ಯನಿಗೆ ಇರ್ತಕ್ಕಂಥದ್ದು. ಸೂರ್ಯ ಕೆಂಪು ಇರ್ತಕ್ಕಂಥದ್ದು, ಅದಕ್ಕಾಗಿ ರಕ್ತವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ ರಕ್ತಾಶ್ವ ರಕ್ತಶ್ಚತ್ರ ಧ್ವಜರತಾಕಾರ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀಂ ಕುರ್ವಾಣಂ ಗ್ರಹಮಂಡಲೀಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಷ್ಟ್ರಂ ಸಮತ್ನ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅಧಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ, ಗ್ರಹಮಂಡಲದಲ್ಲಿ ಸೂರ್ಯನಾರಾಯಣ ಮಹಾ ವಿಶೇಷವಾಗಿರ್ತಕ್ಕಂಥದ್ದು. ಅಂಥ ಸೂರ್ಯದೇವರಿಗೆ ಗೋಧಿಯ ಅನುಷ್ಠಾನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೆಂಪು ವರ್ಣದ ಗಂಧವನ್ನು ಮಿಶ್ರಿತ ಮಾಡಿರ್ತಕ್ಕಂಥ ಗೋಧಿಯನ್ನು ಇವತ್ತು ಬೆಳಗ್ಗೆ, ಮಧ್ಯಾಹ್ನ, ಸಂಜಾಕಾಲ ತ್ರಿಕಾಲದಲ್ಲಿ 27 ನಕ್ಷತ್ರದವರು ಸಹಿತ ಒಂದೊಂದು ಚಿಟಿಗೆಯಷ್ಟು ದೃಷ್ಟಿ ತೆಗೆದು ಬೆಳಗ್ಗೆ ಆದರೆ ಪೂರ್ವಾಭಿಮುಖಕ್ಕೆ ಹಾಕಬೇಕು, ಮಧ್ಯಾಹ್ನ ಆದರೆ ಉತ್ತರಾಭಿಮುಖಕ್ಕೆ ಹಾಕಬೇಕು, ಅದೇ ಸಂಜಾಕಾಲ ಆದರೆ ಅದನ್ನು ನೈಋತ್ಯಕ್ಕೆ ಹಾಕಬೇಕು. ಹೀಗೆ ಗೋಧಿಯನ್ನು ಕುಂಕುಮ ಮಿಶ್ರಿತ ಮಾಡಿರ್ತಕ್ಕಂತಹ ಕುಂಕುಮದ ವರ್ಣದಲ್ಲಿರ್ತಕ್ಕಂಥ ಗಂಧವನ್ನು ಮಿಶ್ರಿತ ಅಂದರೆ ಕೆಂಪು ವರ್ಣದ ಗಂಧದಲ್ಲಿ ಮಿಶ್ರಿತ ಮಾಡಿರ್ತಕ್ಕಂಥ ಗೋಧಿಯನ್ನು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತಪ್ಪದೇರ ತಾವು ದೃಷ್ಟಿ ತೆಗೆದು ಆಚೆಗೆ ಹಾಕಿದ್ರೆ ಇವತ್ತು 27 ನಕ್ಷತ್ರಕ್ಕೂ ಸಹಿತ ತಾವು ಅಂದುಕೊಂಡಷ್ಟು ವೇಗವಾಗಿ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಯಾರಾದರೂ ಬಡಬಗ್ಗರಿಗೋ ಅಥವಾ ಒಬ್ಬ ಹಿರಿಯರಿಗೋ ಅಥವಾ ನಿಮಗೆ ಯಾರಿಗಾದರೂ ಏನಾದರೂ ದಾನ ಕೊಡಬೇಕು ಅಂತ ನಿಮ್ಮ ಮನಸ್ಸಿಗೆ ಸಂಕಲ್ಪ ಬಂದರೆ ಆ ಸಂಕಲ್ಪವನ್ನು ಆಗಿಂದಾಗಲೇ ಪೂರ್ತಿ ಮಾಡಿ. ಕೆಲವೊಮ್ಮೆ ಮನಸ್ಸಲ್ಲಿ ಒಂದು ಸಂಕಲ್ಪ ಬರುತ್ತೆ, ಯಾರಿಗಾದರೂ ಹಸಿವು ಅವ್ರು ಊಟ ಕೊಡಿಸೋಣ, ಏನಾದರೂ ಒಂದು ವಸ್ತ್ರ ದಾನ ಮಾಡೋಣ, ಏನಾದರೂ ಒಂದು ಪುಣ್ಯದ ಕಾಯಕವನ್ನು ಮಾಡೋಣ, ಅಥವಾ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನಾದರೂ ದೇವಸ್ಥಾನಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ತೆಗೆದುಕೊಡೋಣ, ಅಥವಾ ಯಾವ್ದಾದ್ರು ಆಶ್ರಮಗಳಲ್ಲಿ ನಿಮ್ಮದೊಂದು ಸೇವೆ ನಡೆಸೋಣ. ಹೀಗೆ ಒಂದಲ್ಲ ಒಂಥರ ಆಲೋಚನೆ ಬರುವಂಥದ್ದು ಒಂದಷ್ಟು ರಾಶಿ ನಕ್ಷತ್ರಗಳಿಗಿದೆ. ಆದರೆ ಬರುವಂತಹ ಆಲೋಚನೆ ಯಾವಾಗ ಬರುತ್ತೋ ಅದು ಆಗ ಮಾಡಿದರೆ ಮಾತ್ರ ಚೆನ್ನ. ಅದನ್ನು ಹೊರತುಪಡಿಸಿ ಇವತ್ತು ನಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಆಯಿತು, ಅದನ್ನು ನಾನು ನಾಳೆ ಮಾಡ್ತೀನಿ ಅಂದರೆ ಆ ಕೆಲಸ ಆಗೋದಿಲ್ಲ. ಪ್ರತಿಯೊಂದರಲ್ಲೂ ಸಹಿತ ನಾವು ಅಂದುಕೊಂಡಷ್ಟು ವೇಗವಾಗಿ ಕೆಲಸ ಕಾರ್ಯಗಳು ಸಿದ್ಧಿಯಾಗಬೇಕಾದ್ರೆ ಮನಸ್ಸಿನ ಸಂಕಲ್ಪ ಅನ್ನೋದೊಂದಿರುತ್ತೆ. ನಮ್ಮ ಮನಸ್ಸು ನಮಗೆ ಅರಿವಿಲ್ಲದಂಥ ರೀತಿ ಕಾಯಕವನ್ನು ನಡೆಸ್ತಾ ಹೋಗುತ್ತೆ. ಹಾಗಾಗಿ ಎಷ್ಟೋ ಜನ ತಾವು ಅಂದುಕೊಂಡಿರೋದಿಲ್ಲ, ಇಂಥದ್ದೊಂದು ಕೆಲಸ ನಾನು ಇವತ್ತು ಮಾಡ್ತೀನಿ, ಇಂಥ ಕೆಲಸದಿಂದ ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಆಗುತ್ತೆ, ಇಂತಹ ಒಂದು ಸಂಕಲ್ಪದಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥ ಚಿಂತನೆ ಇರುತ್ತಲ್ಲ, ಅದನ್ನು ಮೀರಿ ಇಲ್ಲಿ ಕೆಲಸ ಆಗ್ತಾ ಇರುತ್ತೆ. ಅದಕ್ಕಾಗಿ ಸಂಕಲ್ಪವೇ ಪ್ರಧಾನ. ಅಂಥದ್ರಲ್ಲಿ ಗೋಧಿ ಮತ್ತು ಕೆಂಪು ವರ್ಣದ ಗಂಧ ಎರಡನ್ನೂ ಮಿಶ್ರಣ ಮಾಡಿರ್ತಕ್ಕಂಥ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಎಲ್ಲ ನಕ್ಷತ್ರ, ಎಲ್ಲ ರಾಶಿಗಳಲ್ಲಿರ್ತಕ್ಕಂಥವ್ರಿಗೂ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.
ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರ ದಕ್ಷಿಣಾಯನೆ ಶರದ್ ಋತು ಆಶ್ವೀಜ ಮಾಸ ಕೃಷ್ಣ ಪಕ್ಷ 21/10/2024 ಸೋಮವಾರ ಚತುರ್ಥಿ. ಇವತ್ತು ರೋಹಿಣಿ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ರೋಹಿಣಿ ನಕ್ಷತ್ರವಾದ್ದರಿಂದ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಗುರುವಿನ ಅನುಗ್ರಹವೂ ಬಹಳ ವಿಶೇಷವಾದ್ದರಿಂದ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಿವನ ಅರ್ಧಾಂಗಿಯಾದಂಥ ತಾಯಿ ಪಾರ್ವತಿಯ ಆರಾಧನೆ ಸಲ್ಲಿಸ್ತಕ್ಕಂಥದ್ದು, ಗ್ರಾಮ ದೇವತೆಗಳ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಅಂದರೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಡೋದ್ರಿಂದ ಸಾರ್ವತ್ರಿಕವಾಗಿ ಸಾಕಷ್ಟು ಕೆಲಸ ಕಾರ್ಯಗಳಾಗುತ್ತೆ. ಹಾಗೆ ವಾರದ ಮೊದಲನೇ ದಿವಸ ಅಲ್ವಾ, ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ದಿನ ಇವತ್ತಾಗಬಹುದು. ಅದರಲ್ಲೂ ಇವತ್ತಿನ ನಕ್ಷತ್ರ ಪ್ರಕಾರ ಈ ಕೊಟ್ಟಂಥ ವಸ್ತುಗಳು ಪುನಃ ವಾಪಸ್ ಬರುವಂಥದ್ದು ಸ್ವಲ್ಪ ಹಾಗೇನೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಅದಕ್ಕಾಗಿ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಇನ್ನು ಇವತ್ತಿನ ದಿವಸ ವಾರದ ಮೊದಲನೇ ದಿವಸ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ನಂಜುಂಡೇಶ್ವರನ ಅನುಗ್ರಹವನ್ನು ಪಡೆದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ಬೋದು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಮಹಾಗಣಪತಿಯನ್ನು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ, ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಸರಿಯಾಗಿ ಅರ್ತು ನಡೆದರೆ ಇವತ್ತಿನ ಫಲ ಸಾಕಷ್ಟು ಇದೆ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಸಲ್ಲಿಸಿದ್ದಾಯಿತು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಹೀಗೆ ಪ್ರತಿನಿತ್ಯದ ಕಾಯಕದಲ್ಲಿ ನವಗ್ರಹಗಳನ್ನು, ಗಣಪತಿಯನ್ನು ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತು ಸಣ್ಣ ಪುಟ್ಟ ಪರಿಹಾರಗಳಿದ್ದರೆ ಅದನ್ನು ಆಗಿಂದಾಗಲೇ ಮಾಡಿಕೊಳ್ಳಿ. ಇನ್ನು ರಾಶಿಗಳಲ್ಲಿ ಇರ್ತಕ್ಕಂಥ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಆದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಇವತ್ತು ಮೇಷರಾಶಿಯವರಿಗೆ ತಾಳ್ಮೆ ಎಂಬತಕ್ಕಂಥದ್ದು ತುಂಬ ಕಡಿಮೆ. ಎಲ್ಲರ ಮೇಲೆ ಗರ್ಜನೆ ಮಾಡ್ತೀರಿ, ಬಹಳ ವೇಗವಾಗಿ ನಡಿಬೇಕು ಅಂದ್ಕೊಳ್ತೀರಿ. ಏನಾದರೂ ಒಂದು ಸಾಧನೆ ಮನಸ್ಸಲ್ಲಿ ಅಂದುಕೊಂಡಿದ್ದನ್ನು ಮಾಡಿಬಿಡ್ಬೇಕು ಅನ್ನೋ ಆಸೆ ನಿಮಗೆ. ಮಾಡಿ ತಪ್ಪಲ್ಲ. ಯಾಕೆಂದರೆ ಯಾವುದೇ ಆದರೂ ಹಠದಿಂದ ಸಾಧನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಹಾಗಂತ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವ ನಿಮಗೆ ಬೇರೆ ಥರ ಚಿಂತನೆಗಳು ಮಾಡಬಾರ್ದು. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಸಾಧ್ಯವಾದಷ್ಟು ಇವತ್ತು ಪೂರ್ವಾಭಿಮುಖವಾಗಿ ನಿಂತು ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರವಾಗಿ ಅಂದರೆ ಕನಿಷ್ಠ ಪಕ್ಷ 108 ಬಾರಿ ಶಿವಮಂತ್ರವನ್ನು ಜಪಿಸಿ ಯಾರಾದರೂ ಸಾಧು ಸಂತರಿಗೆ ಒಂದಷ್ಟು ಏನಾದರೂ ತಿನ್ನಲಿಕ್ಕೆ ಪದಾರ್ಥನೋ, ಹಣ್ಣು ಹಂಪಲುಗಳೋ, ಅಥವಾ ಒಂದಷ್ಟು ಮಠಗಳಿಗೋ ಅಥವಾ ಆಶ್ರಮಕ್ಕೋ ಅಥವಾ ಯಾವುದಾದ್ರೊಂದು ದೇವಸ್ಥಾನಕ್ಕೋ ಒಂದಷ್ಟು ಸೇವೆಗಳನ್ನು ಸಲ್ಲಿಸ್ತೀನಿ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ. ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಗೋಧಿ ರವೆ ಅಥವಾ ಗೋಧಿ, ಒಂಚೂರು ಬೆಲ್ಲ ಇಂತಹದ್ದನ್ನು ಶಿವಮಂದಿರಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಅಸಾಧ್ಯವಾದ್ದನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಫಲಾಫಲಗಳಲ್ಲಿ ತಾವಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ. ಇವತ್ತು ವೃಷಭ ರಾಶಿಯವರಿಗೆ ಮಧ್ಯಾಹ್ನ 12 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವ ದಿನ. ಮಧ್ಯಾಹ್ನ ಸರಿಸುಮಾರು 12ರವರೆಗೂ ತಾವು ಯಾವ ಕೆಲಸ ಅಂದುಕೊಂಡ್ರೂ ಅಷ್ಟು ವೇಗವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಆದರೆ 12 ದಾಟ್ತಾ ಇದ್ದ ಹಾಗೆ ಅದೃಷ್ಟದ ಫಲಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಒಂದಷ್ಟು ಮನಸ್ಸಿಗೆ ಭಾಳ ದ್ವಂದ್ವ ಚಿಂತನೆ ಎದುರಾಗುತ್ತೆ. ಮನಸ್ಸಲ್ಲಿ ಇಲ್ಲದ ಆತಂಕಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲೊಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಪರ್ವ ಹೇಗಿರಬೇಕು? ಗುರುಮುಖೇನ ತಿಳ್ಕೊಳ್ಳುವಂತಹ ವಿಚಾರಗಳನ್ನು ಸರಿಯಾಗಿ ಆಲೋಚನೆ ಮಾಡಬೇಕು. ಹಾಗೆ ಇವತ್ತು ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 4ರವರೆಗೂ 12ರಿಂದ 4ರವರೆಗೂ ಮಂದಗತಿಯಲ್ಲಿ ಸಾಗುವ ದಿನ ಆದ್ದರಿಂದ
ಇವತ್ತಿನ ಕೆಲಸ ಕಾರ್ಯಗಳನ್ನು ಭಾಳ ವೇಗವಾಗಿ ಬೆಳಗಿನ ಮಾಡಿಕೊಳ್ಳಿ. 12ರಿಂದ 4ರವರೆಗೂ ಸ್ವಲ್ಪ ನಿಧಾನಕ್ಕೆ ಸಾಗೋದ್ರಿಂದ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡಿಬೇಕು. ಮತ್ತು ಯಾರಿಗೆ ಏನೇ ವ್ಯವಹರಿಸಿ ಏನೇ ಕೊಟ್ಟು ತೆಗೆದುಕೊಳ್ಳುವಂತಹ ಲೇವಾದೇವಿಗಳಾಗಲಿ ಅಥವಾ ಕಾಗದ ಪತ್ರಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳ ಹತ್ರ ಕೂತು ಮಾತಾಡಿ ಒಂದು ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ರ ಬಗ್ಗೆ ಆಗಲಿ, ಸಲಹೆ ಅಂತಕ್ಕಂಥದ್ದು ಅಥವಾ ಸಮಾಧಾನದ ಮಾತು ಅಥವಾ ಹೇಳ್ಕೊಡ್ತಕ್ಕಂಥವರ ಮಾತು, ಇದನ್ನು ನೀವು ಯಾವ ಕ್ರಮದಲ್ಲಿ ಹೇಗೆ ತೊಗೋಬೇಕೋ ಅದನ್ನು ಹಾಗೇ ತೊಗೊಳ್ಬೇಕು. ಹಾಗೆ ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರ ಪ್ರಾರ್ಥನೆ ಮಾಡಿ ಹಸಿರು ಗಿಡಗಳಿಗೆ ಒಂದಷ್ಟು ನೀರುಣಿಸಿ ಮಹಾಗಣಪತಿಯನ್ನು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ವೃಷಭ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ಕುಟುಂಬದ ಸದಸ್ಯರೊಂದಿಗೆ ಎಲ್ಲಾದರೂ ದೂರಭಾರ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ದು, ಒಂದಷ್ಟು ವಿಚಾರಗಳಲ್ಲಿ ನಿಮ್ಮ ಹಣಕಾಸು ಕಷ್ಟನೋ ಸುಖನೋ ಕೂಡಿಟ್ಟಂಥ ಹಣಕಾಸು ಅಥವಾ ಹಾಗೆ ಸಂಪಾದನೆ ಮಾಡುವಂಥದ್ದು ಅಥವಾ ಒಂದಷ್ಟು ಸಾಲ ತಂದರೂ ಸರಿ ಮನೆಗೆ ಬೇಕಾದಂಥದ್ದು ಅಥವಾ ಕುಟುಂಬಕ್ಕೆ ಬೇಕಾದಂಥ ರೀತಿ ಒಂದಷ್ಟು ಖರ್ಚು ವೆಚ್ಚಗಳನ್ನು ಮಾಡ್ತಾ ಮನಸ್ಸಲ್ಲಿಂದು ಶಾಂತಿ ನೆಮ್ಮದಿಯನ್ನು ತಂದುಕೊಂಡು ಇಡೀ ಕುಟುಂಬದೊಂದಿಗೆ ಹಸನ್ಮುಖಿಯಾಗಿ ಕಳೆಯುವಂಥ ಕಾಲ. ಹಾಗೆ ಇವತ್ತು ಏನಾದರೂ ಒಂದು ಸಾಧನೆ ಮಾಡಿ ಮತ್ತಷ್ಟು ಆರ್ಥಿಕ ಫಲವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಮಿಥುನ ರಾಶಿಯವರಿಗಿದೆ. ಆದರೆ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಒಂದು ಕೆಲಸವಾದರೂ ಸಹಿತ ಮೌನವಾಗಿ ರಹಸ್ಯವಾಗಿ ಮಾಡಬೇಕಾದ ನೀವು ಮೌನವಿಲ್ಲದಿರ ರಹಸ್ಯವೂ ಇಲ್ಲದಿರ ಎಲ್ಲವನ್ನೂ ಬಹಿರಂಗಪಡಿಸ್ಕೊಂಡು ಇಲ್ಲದ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ವಾಹನಗಳನ್ನು ನಡೆಸುವಾಗ ಆದಷ್ಟು ಜಾಗೃತರಾಗಿರಿ ಮಿಥುನ ರಾಶಿಯವರು. ಅದರಲ್ಲೂ ಇವತ್ತಿನ ದಿವಸ ಸಂಧ್ಯಾಕಾಲ ಸಂಧ್ಯಾ 4ರಿಂದ 6 ಗಂಟೆ 42 ನಿಮಿಷದವರೆಗೂ 6 ಗಂಟೆ 42 ನಿಮಿಷದವರೆಗೂ ಅಂತಹ ಲಾಭ ಇರತಕ್ಕಂಥ ಕಾಲ ಅಲ್ಲ. ಇದೇ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ಬಿಡುತ್ತೆ. ಭಾಳ ಜೋಪಾನ ಬೇಕಾಗುತ್ತೆ, ಎಚ್ಚರಿಕೆ ಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೋದು. ಇದಕ್ಕಾಗಿ ಸಾಧ್ಯವಾದಷ್ಟು ಶ್ವೇತವರ್ಣದ ಪುಷ್ಪಗಳನ್ನು, ಬಿಳಿಯ ಬಣ್ಣದ ಹೂಗಳನ್ನು ನಿಮ್ಮ ಕುಟುಂಬದ ನಿಮ್ಮ ಮನೆ ದೇವರಿಗಿಟ್ಟು ಮನೆ ದೇವರಿಂದಲೇ ಮಹಾಪ್ರಸಾದ ಅಂತ 2 ಹೂಗಳನ್ನು ನಿಮ್ಮ ಪಾಕೆಟಲ್ಲೋ ಅಥವಾ ನಿಮ್ಮ ತಲೆಗೂ ಮುಡ್ಕೊಳ್ಳೋದ್ರಿಂದ ಸಾಕಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದು ಸಾಕಷ್ಟು ದಿನಗಳಿಂದ ನಿಮ್ಮ ಪ್ರಯತ್ನ ವಿಫಲವಾಗಿದ್ದು ಇವತ್ತು ಕಾರ್ಯಸಿದ್ಧಿ ಮಾಡಿಕೊಳ್ತಕ್ಕಂಥ ಯೋಗ ಫಲ ಇದೆ. ಆಫೀಸು ಕಚೇರಿ ಅಥವಾ ಮೇಲಧಿಕಾರಿಗಳಿಂದ ಆಗುವಂಥ ಕೆಲಸ ಅಥವಾ ತುಂಬ ದಿವಸಗಳ ಹಿಂದೆ ನಿಮ್ಮ ಒಂದು ಪ್ರಯತ್ನ ಅದು ಇವತ್ತಿನ ದಿವಸ ಸಫಲತೆ ಆಗುತ್ತೆ. ಹಾಗೆ ನಿಮಗೆ ಭಾಳ ಬೇಕಾಗಿರ್ತಕ್ಕಂತಹ ನಿಮ್ಮ ಆತ್ಮೀಯರು, ಕುಲಗುರುಗಳು ಅಥವಾ ನಿಮಗೆ ಯಾರು ಬೇಕಾಗಿದ್ದಾರೋ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಒಟ್ಟಾರೆ ಎಲ್ಲರಿಂದಲೂ ಸಹಿತ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಂಡು ಎಲ್ಲರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಇರುವಂಥ ಕಾಲ. ಒಂದಷ್ಟು ಜನಕ್ಕೆ ಮಾತ್ರ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಬೋದು. ಅಧಿಕವಾದಂತಹ ಬೆನ್ನೋವು ಕಾಣಿಸುವ ನಿಮಗೆ ಆರೋಗ್ಯದಲ್ಲಿ ಆಗಿಂದಾಗಲೇ ಸರಿಯಾದಂಥವರಿಂದ ಮಾರ್ಗದರ್ಶನ ತಂದುಕೊಂಡು ಬೇಕಾದಂಥ ಆರೋಗ್ಯಕ್ಕೆ ಬೇಕಾದಂಥ ಒಂದಷ್ಟು ಮಾರ್ಗಸೂಚಿ ತೆಗೆದುಕೊಂಡ್ರೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಇದೆಲ್ಲದರ ಮಧ್ಯದಲ್ಲಿ ಒಂದಷ್ಟು ಮುಂಗೋಪ ಜಾಸ್ತಿ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಆ ಮುಂಗೋಪ ಎಂಬತಕ್ಕಂಥದ್ದು ಮಾಡುವಂಥ ಕೆಲಸಗಳಿಗೂ ಸಹಿತ ಅಡ್ಡಿ ಆತಂಕವನ್ನು ತೋರಿಸುತ್ತೆ. ಹಾಗಾಗಿ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಸಿಗಬೇಕಾದ್ರೆ, ಒಂದಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಮೊದಲು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಮತ್ತು ಚಂದ್ರನ ಆಸ್ಥಾನದಿಂದ ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂತಹ ಅದೃಷ್ಟ ಇರತಕ್ಕಂತಹ ಒಳ್ಳೆಯ ಫಲಗಳನ್ನು ಇವತ್ತು ಸಿದ್ಧಪಡಿಸ್ಕೊಳ್ಬೋದು. ವಾರದ ಮೊದಲನೇ ದಿವಸ ಆದರೂ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಅಂದುಕೊಂಡಷ್ಟು ವೇಗವಾಗಿ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳಿಂದ, ನಿಮ್ಮ ಸಹಪಾಠಿಗಳಿಂದ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರಿಂದ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ನಿಮ್ಮ ಮಾತಿನಂತೆ ಬರ್ತಕ್ಕಂಥದ್ದು, ನಿಮ್ಮ ಮಾತನ್ನೇ ಸರಿ ಅಂತ ಹೇಳ್ತಕ್ಕಂಥದ್ದು ಅಥವಾ ಎಲ್ಲೇ ಹೋದರೂ ನಿಮಗೊಂದು ಸ್ಥಾನಮಾನ ಗಿಟ್ಟಿಸ್ತಕ್ಕಂಥದ್ದು ಇದೆಲ್ಲವೂ ಲಾಭ ಇದೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಮಧ್ಯಾಹ್ನ 12ರಿಂದ 4ರವರೆಗೂ ಭಾಳ ಜಾಗೃತರಾಗಿರಬೇಕು. 12ರಿಂದ 4ರ ಮಧ್ಯದಲ್ಲಿ ಹೆಣ್ಮಕ್ಕಳಿಗೆ ಅಂತಹ ಅದೃಷ್ಟ ಇರತಕ್ಕಂಥ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ, ಒಂದಲ್ಲ ಒಂಥರ ಅಸಮಾಧಾನ ಎದುರಾಗುತ್ತೆ, ಮನಸ್ಸು ನೆಮ್ಮದಿ ಇಲ್ಲಂಥ ರೀತಿಯಲ್ಲಾಗುತ್ತೆ. ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಮಧ್ಯಾಹ್ನ 12 ಗಂಟೆಗೆ
ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಮತ್ತು ಉದ್ದಿನಬೇಳೆಯನ್ನು ಏಕಕಾಲದಲ್ಲೇ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಆರೋಗ್ಯ ದೃಷ್ಟಿಯಿಂದ ಮಾತ್ರ ಕನ್ಯಾ ರಾಶಿಯವರು ಬಹಳ ಜಾಗೃತರಾಗಿರಬೇಕು. ಹಾಗೆ ಯಾರಾದರೂ ಏನಾದ್ರು ವಿಚಾರಗಳು ಹೇಳಿದಾಗ ಸ್ವಲ್ಪ ಆಲೋಚನೆ ಮಾಡಬೇಕು, ಯಾತಕ್ಕಾಗಿ ಹೇಳ್ತಾರೆ ಅಂತ. ಎಲ್ಲ ಕಾಲ ನಮ್ಮದೇ ಅಂತಲ್ಲ. ಆದರೆ ಇವತ್ತಿನ ದಿವಸ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಯಾರ ಮಾತಿಗೂ ನೀವು ಸೊಪ್ಪು ಹಾಕಲ್ಲ, ಯಾರ ಮಾತೂ ಕೇಳಿಸ್ಕೊಳ್ಳಲ್ಲ. ಯಾರು ಏನು ಹೇಳಿದ್ರು ಬೇಡ, ನನ್ನ ಮಾತು ನನಗೇ ಸರಿ, ನಾನು ಮಾಡೋ ಕೆಲಸ ನನಗೇ ಸರಿ ಅಂತ ನೀವೊಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಆಗ ಇಲ್ಲದ ಸಮಸ್ಯೆಗಳಿಗೆ ತುತ್ತಾಗಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಅನುಭವಸ್ಥರು ಅಥವಾ ತಿಳಿದಿರ್ತಕ್ಕಂಥವ್ರು ಅಥವಾ ನಿಮಗೆ ಒಂದಷ್ಟು ಒಳಿತಾಗಲಿ ಅಂತ ಯೋಚನೆ ಮಾಡ್ತಕ್ಕಂಥವ್ರು ಯಾರು ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಿ ಅವರ ಮಾತಿಗೆ ಸ್ವಲ್ಪ ನೀವು ಆಲೋಚನೆ ಮಾಡಿದ್ರೆ ಖಂಡಿತ ಅದೃಷ್ಟ ನಿಮ್ಮದಾಗತ್ತೆ. ಇದೆಲ್ಲದರ ಮಧ್ಯದಲ್ಲಿ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2:20 4:15 ಮಧ್ಯದಲ್ಲಿ 2:20 4:15 ಮಧ್ಯದಲ್ಲಿ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ಳುವಂಥ ಯೋಗ ಫಲ ಕನ್ಯಾ ರಾಶಿಯವರಿಗಿದೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೇಳುವಂಥ ಮಾತನ್ನು ಆಲಿಸಿ ಇವತ್ತು ಒಳ್ಳೆಯ ಸನ್ಮಾರ್ಗದತ್ತ ಒಂದು ಹೆಜ್ಜೆ ಹಾಕಿದ್ರೆ ಮತ್ತಷ್ಟು ಅದೃಷ್ಟವನ್ನು ನಿಮ್ಮದನ್ನಿಸ್ಕೊಳ್ತೀರಿ. ಆದರೆ ವಾರದ ಪ್ರಾರಂಭ ದಿನ ಇವತ್ತಿನ ದಿವಸ ಪ್ರಾರಂಭಿಕ ಸಮಯದಲ್ಲಿ ಮಾತ್ರ ಬೆಳಗ್ಗೆ ಮನೆಯಿಂದ ಆಚೆಗೊಳ್ಳುವಾಗ ಮಾತ್ರ ಮನಸ್ಸು ಒಂದಿಷ್ಟು ಕನ್ಫ್ಯೂಷನ್ ಆಗುತ್ತೆ. ಕುಟುಂಬದವರು ಹಸನ್ಮುಖಿತನ ಇರಲ್ಲ. ಯಾರೊಬ್ಬರು ಮಾತಾಡೋರು ನಗನಗ್ತಾ ಹೊಡ್ ಬನ್ನಿ ಅಂತ ಹೇಳೋದಿಲ್ಲ. ನಿಮ್ಮ ಮನಸ್ಸಲ್ಲೂ ಒಂಥರ ಆತಂಕ, ಭಯ ಅನ್ನೋದು ಶುರುವಾಗ್ಬೋದು. ಬಟ್ ಆ ಕ್ಷಣದವರೆಗೂ ಮಾತ್ರ. ಅದಾದ ಮೇಲೆ ಭಗವಂತ ಕೈ ಹಿಡಿತಾನೆ, ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಕನ್ಯಾ ರಾಶಿಯವರಿಗಿದೆ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಹೊರಡಬೇಕು, ವ್ಯವಹಾರ ಮಾಡಬೇಕು, ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ತರಬೇಕು, ಏನಾದರೂ ಒಂದು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಮನೋರಂಜನಾ ಕ್ಷೇತ್ರಕ್ಕೆ ಕೊಡಬೇಕು, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ನನ್ನ ಜೊತೆಯಲ್ಲೇ ಇರಬೇಕು ಅನ್ನೋ ಆಸೆ ನಿಮಗೆ. ಆದರೆ ಇವತ್ತು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಸಿಗೋದು ಬಹಳ ಕಷ್ಟ. ಎಲ್ಲರೂ ಮಾತಿನಿಂದಲೂ ದೂರ, ವ್ಯವಹಾರಗಳಿಂದ ದೂರ, ಯಾವುದೋ ಒಂದು ರೀತಿ ಮಾನಸ್ತಾಪ ಬರ್ತಕ್ಕಂಥದ್ದು, ಮನಸ್ಸು ನೆಮ್ಮದಿಯಿರ್ತಕ್ಕಂಥದ್ದು, ಕೊಟ್ಟ ಹಣಕಾಸು ವಾಪಸ್ ಬರ್ದಿರೇ ಇರ್ತಕ್ಕಂಥದ್ದು, ಅಥವಾ ಯಾವುದಾದ್ರೂ ಒಂದು ಕಷ್ಟಪಟ್ಟು ಕೆಲಸ ಮಾಡಿದರೆ ಅದಕ್ಕೆ ಏನು ಸಿಗಬೇಕು ಅದರ ಮೌಲ್ಯಗಳು ಸಿಗದಿರೇ ಇರ್ತಕ್ಕಂಥದ್ದು, ನಿಮ್ಮ ಮನಸ್ಸಲ್ಲೇ ಒಂದು ಆತಂಕ, ನಿಮ್ಮ ಮನಸ್ಸಲ್ಲೇ ಒಂದು ಆವೇಶ ಬರುತ್ತೆ. ಆದರೆ ಏನೇ ಆದರೂ ಆಗು ಹೋಗಿರ್ತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡೋದಕ್ಕಿಂತ ಮುಂದೆ ಏನಾಗಬೇಕೋ ಅದ್ರ ಬಗ್ಗೆ ಮಾತ್ರ ಚಿಂತನೆ ಮಾಡಬೇಕು. ಇವತ್ತಿನ ದಿವಸ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಏರುಪೇರು ಆಗುವಂಥದ್ದಿರುತ್ತೆ. ಹಾಗೆ ಸಭೆ ಸಮಾರಂಭಗಳಲ್ಲಿ ನಿಮ್ಮನ್ನು ಮಾತಾಡಿ ನಿಮ್ಮನ್ನು ಒಂದಷ್ಟು ಒಳ್ಳೆಯ ಮನಸ್ಸಿಂದ ಮಾತಾಡೋರು ಒಂದಷ್ಟು ಜನ, ನಿಮ್ಮನ್ನು ನಿಷ್ಠೂರ ಮಾಡ್ತಕ್ಕಂಥವ್ರು ಮತ್ತಷ್ಟು ಜನ. ಇವತ್ತಿನ ಕೆಲಸಕಾರರಲ್ಲಿ ಲಾಭ ಅಂತಕ್ಕಂಥದ್ದು ಕಡಿಮೆನೇ ಇದೆ. ಅದರಲ್ಲೂ ಇವತ್ತು ಹೆಣ್ಣು ಮಕ್ಕಳು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಒಂದೆಜ್ಜೆ ಮುಂದೆ ಹೋಗಿ ಬೇಡವಾದ್ದನ್ನು ನೀವು ಆಲೋಚನೆ ಮಾಡಿ ಇಲ್ಲದ ಸಮಸ್ಯೆಗಳಿಗೆ ತುತ್ತಾಗುವಂಥ ಪರಿಸ್ಥಿತಿ ಇದೆ. ಅದರಲ್ಲೂ ಒಂದಷ್ಟು ಜನ ಹೆಣ್ಣುಮಕ್ಕಳಿಗೆ ಅಲರ್ಜಿ ಸಮಸ್ಯೆ ಅಂದರೆ ಚರ್ಮದ ಮೇಲೆ ಉಂಟಾಗುವಂಥ ಒಂದಷ್ಟು ತೊಂದರೆ ತಾಪತ್ರೆಗಳು ಸಾಕಷ್ಟು ಆಗ್ಬೋದು. ಇಂತಹ ಯಾವುದೇ ಸಮಸ್ಯೆ ಇದ್ರಾದರೂ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅಕಸ್ಮಾತ್ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಹೆಣ್ಣುಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಅಲರ್ಜಿ ಆಗ್ತಕ್ಕಂಥದ್ದು, ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥದ್ದು ಅಥವಾ ರಕ್ತ ಎಪ್ಪುಕಟ್ಟುವಂಥದ್ದು, ರಕ್ತ ಕೆಡುವಂಥದ್ದು ಇಂಥ ಪರಿಸ್ಥಿತಿ ಇದ್ದರೆ 1-2-3 ಚಿಟಿಕೆಯಷ್ಟು ಜೀರಿಗೆ, 1 ಚಿಟಿಕೆಯಷ್ಟು ಓಂಕಾಳು, ಅದರ ಜೊತೆಗೆ 1 ಹನಿ ಜೇನುತುಪ್ಪ, 1 ಕಲ್ಲುಪ್ಪು ಇದೆಲ್ಲವನ್ನು ಅಗದು ಆ ರಸವನ್ನು ನೀವು ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಆರೋಗ್ಯವನ್ನು ಸರಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಶಾಂತಿ ನೆಮ್ಮದಿ ಇರಲಿ, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡೋದಾಗಲಿ, ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ಬಗ್ಗೆ ಆಲೋಚನೆ ಮಾಡಬೇಕಾದ್ದಿಲ್ಲ. ವ್ಯವಹಾರಗಳು ಕೈ ಹಿಡಿಯುತ್ತೆ. ತುಂಬ ದಿವಸಗಳಿಂದ ಅಂದುಕೊಂಡಷ್ಟು ಕೆಲಸಗಳನ್ನು ಲಾಭ ತಂದುಕೊಳ್ಳುವಂಥ ಅದೃಷ್ಟ ದಿನ ಎಂಬುದಾಗತ್ತೆ. ಗುರು ಹಿರಿಯರಾಗಲಿ, ಆತ್ಮೀಯರಾಗಲಿ, ಕುಟುಂಬದ ಸದಸ್ಯರಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಸ್ಥಾನಮಾನವನ್ನು ದಯಪಾಲಿಸಿ ಸಾಕಷ್ಟು ಅಭಿವೃದ್ಧಿಯತ್ತ ನಿಮ್ಮನ್ನೂ ಸಹಿತ ಕರ್ಕೊಂಡು ಹೊರಡುವಂಥ ಫಲ ಇವತ್ತಿದೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಮಾತಾಡ್ತಾ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹತ್ತಿರದಲ್ಲಿ ಎಲ್ಲಾದರೂ ಒಂದು ಮಾರುತಿಯ ಸಾನ್ನಿಧ್ಯ ಇದ್ದರೆ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಮಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಹನುಮನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಳಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ತಾಳ್ಮೆಯಿಂದ ಹೊರಟ್ರೆ ಎಲ್ಲ ಕೆಲಸವೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗ್ತಿರುತ್ತಲ್ಲ, ಅದನ್ನು ಸರಿಪಡಿಸ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ.
ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಯಾದಗಿರಿ ಕಡಾರ ಹಳ್ಳಿ ಗುರುಜಿ. ಹಾಂ ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ವಿಜಯಲಕ್ಷ್ಮಿ. ಹಾಂ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮನೇಲಿ ಸ್ವಲ್ಪ ಗೆಜ್ಜೆ ಸೌಂಡ್ ಬರ್ತೈತಿ, ಹಾವುಗಳು ತಿರುಗಾಡ್ತಾವ. ನಮ್ಮ ಮಕ್ಳಿಗೆ ಇಬ್ಬರಿಗೆ ಕೇಳಿಸ್ತದ ಗುರುಜಿ, ಗಂಡ ಮಕ್ಳಿಗೆ. ಸರ್ಪಗಳು ತಿರುಗಾಡ್ತಾವ ಗುರುಜಿ. ಇನ್ನೇನು ಬಂದಿತ್ತು, ಮೊನ್ನೆನೂ ಬಂದಿತ್ತು ರೀ. ಭಯ ಆಗ್ಯದ ಗುರುಜಿ. ಇದು ಏನಂಬುದು ಪರಿಹಾರ ಹೇಳ್ರಿ. ಈ ಗೆಜ್ಜೆ ಶಬ್ದ ಕೇಳಿಸುವಂಥದ್ದು, ಸರ್ಪ ಓಡಾಡ್ತಕ್ಕಂಥದ್ದು, ಸರ್ಪನ ನೀವು ನೋಡಿದ್ದೀರಾ? ಹಾ, ನಿನ್ನೆನೂ ನೋಡಿನಿ ಗುರುಜಿ. ಈ ಗೆಜ್ಜೆ ಸೌಂಡ್ ನೋಡಿನಿ ಗುರುಜಿ. ಗೆಜ್ಜೆ ಸೌಂಡ್ ಕೇಳಿಸ್ತಕ್ಕಂಥದ್ದು ನಿಮಗ ಅಥವಾ ಮಕ್ಕಳಿಗ? ನನಗೆ ಒಂದೇ ಸಲ ಕೇಳ್ಯದ ಗುರುಜಿ. ನನ್ನ ಮಕ್ಳು ಇಬ್ರು ಗಂಡು ಮಕ್ಳಿಗೆ ಸೌಂಡ್ ರಾತ್ರಿ 2 ಗಂಟೆ ಆದ್ಮೇಲೆ ಕೇಳ್ತೈತಿ ಗುರು. ಯಾವ್ದಾದ್ರು ಒಂದು ಸ್ಥಳದಲ್ಲಿ ಮಾತ್ರನಾ ಅಥವಾ ಮನೆಯಲ್ಲೇ ಓಡಾಡ್ದಂಗೆ ಆಗತ್ತಾ? ಮನೆಗೆ ಓಡಾಡ್ದಂಗ ಆಗ್ತೈತಿ. ಮನೆಯಲ್ಲೇ ಓಡಾಡ್ದಂಗೆ ಆಗತ್ತೆ. ನಿಮ್ಮ ಮನೆ ದೇವ್ರು ಯಾವುದಮ್ಮ? ಬನದೇಶ್ವರ ಗುರುಜಿ. ಒಂದು ಕೆಲಸ ಮಾಡಿ, 4 ಮಂಗಳವಾರ ಮನೆ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಬಟ್ಲಲ್ಲಿ ಸ್ವಲ್ಪ ಹಾಲು, 1-2 ಬಿಲ್ವ ಪತ್ರೆ, 1 ಹನಿ ಜೇನುತುಪ್ಪ, ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟು ಒಂದು ಕಡೆ ಇಡಿ. ಇಟ್ಟು 9 ದಿವಸ ರಾತ್ರಿ ಹೊತ್ತು ಅಕ್ಕಿ ಹಿಟ್ಟಿನ ಒಂದಷ್ಟಪ್ಪ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಕಲಸಿ ಮುದ್ದೆ ಮಾಡ್ಕೊಳ್ಳಿ. ಅದರಿಂದ 11 ಉಂಡೆಗಳನ್ನು, 11 ಅಕ್ಕಿ ಹಿಟ್ಟಿನ ಉಂಡೆಗಳನ್ನು ಒಂದು ತಟ್ಟೆಯಲ್ಲೋ ಒಂದು ಎಲೆ ಮೇಲೋ ಹಾಕಿ ಸಣ್ಣ ಸಣ್ಣದ ಉಂಡೆ ಮಾಡಿ ಇಟ್ಟುಬಿಡಿ. ಅದನ್ನು ರಾತ್ರಿ ಇಟ್ಟಿರೋದನ್ನು ಬೆಳಿಗ್ಗೆಗೆ ಅದನ್ನು ತೆಗೆದು ಅದನ್ನು ನೀರಲ್ಲಿ ಹಾಕಿ, ನೀರಲ್ಲಿರ್ತಕ್ಕಂಥ ಅಕ್ಕಿ ಹಿಟ್ಟಿನ ಉಂಡೆ ನೀರು ಎರಡೂ ಸೇರಿಸಿ ಆಚೆ ಗಿಡದ ಮೇಲೆ ಹಾಕ್ಬಿಡಿ. ಹೀಗೆ ಮಾಡೋದ್ರಿಂದ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಏನೇ ಒಂದು ನೆಗೆಟಿವಿಟಿ ಇದ್ದರೂ ದೂರ ಆಗುತ್ತೆ. ಅದರಿಂದ ನಿಮಗೆ ಅನುಕೂಲ ಆಗ್ಬೋದಾಗಿದ್ದರೆ ಬಹಳ ವೇಗವಾಗಿ ನಿಮಗೆ ಅನುಕೂಲ ಆಗುತ್ತೆ. ಒಂದು ಆರೋಗ್ಯಕರವಾದ ಬೆಳವಣಿಗೆ ಆದರೆ ಬೇಗ ಅನುಕೂಲ ಆಗುತ್ತೆ. ಇಲ್ಲ ಅದರಿಂದ ನಮಗೆ ತೊಂದರೆ ಆಗುತ್ತೆ ಅನ್ನೋದು ನಿಮ್ಮ ಜಾತಕದಲ್ಲಿದ್ದರೆ, ನಿಮಗೆ ತೊಂದರೆ ಇದ್ದರೆ, ನಿಮ್ಮ ವಾಸ್ತುಲ ತೊಂದರೆ ಆಗಿ ಬರೋಂಥ ಇದ್ದರೆ ಈ ತಂತ್ರಸಾರದಿಂದ ಈ ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ತೀರಿ. ಇದು ಬೇರೆ ಅಂತಾರ ಗುರುಜಿ. ನಿಮ್ಗೆ ಹೇಳ್ಬೇಕಂದ್ರೆ ಟಿವಿಗೆ ಹೇಳಕ್ ಆಗಲ್ಲಲ್ರಿ. ನನಗೆ ಗೊತ್ತಮ್ಮ, ನೀನು ಹೇಳಿದ್ರು ನನಗೆ ಅರ್ಥ ಆಗುತ್ತೆ. ನೀನು ಹೇಳೋದ್ರಲ್ಲೇ ನಾನೆಲ್ಲ ಅರ್ಥ ಮಾಡ್ಕೋಬಲ್ಲೆ. ಅದಕ್ಕೆ ನಾನು ಹೇಳಿದ್ದು, ಅದಕ್ಕೆ ಪರ್ಯಾಯವಾಗಿ ನೀನು ಹೇಗೆ ಗೌಪ್ಯವಾಗಿ ಹೇಳ್ತಿದ್ದೋ ನಾನು ಅದನ್ನೇ ಹೇಳ್ತಿದ್ದೀನಿ. ನಾನು ಹೇಳೋದು ನಿನಗೆ ಅರ್ಥ ಆಗುತ್ತೆ, ನೀನು ಅದನ್ನು ಮಾಡು. ನಾನು ಹೇಳಿದಷ್ಟು ನೀನು ಮಾಡು. ಅದರಿಂದ ನಿನಗೆ ಲಾಭ ಆದರೂ ಸಂತೋಷ, ನಷ್ಟ ಆದರೂ ಗೊತ್ತಿರುತ್ತೆ. ನಷ್ಟ ಆದರೆ ಭಯಪಡಬೇಕಾದಿಲ್ಲ, ಅದು ಬೇಗ ಕ್ಲಿಯರ್ ಆಗೋಗುತ್ತೆ. ಅದರಿಂದ ಲಾಭ ಆಗೋದಾದ್ರೆ ಇನ್ನೂ ಪಕ್ವಾಗಿ ಗೊತ್ತಾಗ್ಬಿಡುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯಕರವಾದಂಥ ಬೆಳವಣಿಗೆ, ಹಣಕಾಸಿನಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಬಹುಶಃ ತುಂಬ ದಿವಸಗಳಿಂದ ಕಾದು, ತುಂಬ ದಿವಸಗಳಿಂದ ಯಾವ ಕೆಲಸವೂ ಆಗದಿರ ಒಂದಲ್ಲ ಒಂಥರ ಸಮಸ್ಯೆ ನೋಡ್ತಾ ಇದ್ದಂಥ ನಿಮಗೆ ಇವತ್ತಿನ ಗ್ರಹಗತಿಗಳ ಪ್ರಕಾರ ಒಂದಷ್ಟು ಲಾಭವಿದೆ. ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟಾಗ ಮಾತ್ರವೇ ಏನೇ ಆದರೂ ಇವತ್ತಿನ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಧನುರಾಶಿಯವರಿಗಿದೆ. ಹಣಕಾಸಿನ ವಿಚಾರ ಆಗಲಿ, ವ್ಯಾಪಾರ ವ್ಯವಹಾರ ಆಗಲಿ, ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಯಾವುದೇ ಕೆಲಸಗಳಲ್ಲಾದರೂ ಸಹಿತ ಒಂದು ಬದಲಾವಣೆ ತಂದುಕೊಳ್ಳುವಂಥ ಯೋಗ ಫಲ ಆಗಲಿ, ಇದೆಲ್ಲವೂ ಸಹಿತ ಸಾಕಷ್ಟು ಇದೆ. ಹಾಗಾಗಿ ಇವತ್ತು ನೀವು ಮಾಡಬೇಕಾದಂತಹ ಫಲಗಳಲ್ಲಿ, ಕೆಲಸಗಳಲ್ಲಿ ಹೆಚ್ಚು ಲಾಭವನ್ನೇ ತಂದುಕೊಳ್ತೀರಿ. ಹಾಗೆ ಇವತ್ತು ನೀವೇನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದ್ರೆ ಮತ್ತಷ್ಟು ಲಾಭವಿದೆ. ಆದರೆ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಸ್ವಲ್ಪ ದುಡುಕಿ ಮಾತಾಡಿ ಸ್ವಲ್ಪ ನಿಷ್ಠೂರಕ್ಕೆ ಒಳಗಾಗ್ಬಿಡ್ತೀರಿ. ಆದಷ್ಟು ತಾಳ್ಮೆ ತಗೊಳ್ಳಿ, ಸಮಾಧಾನವಾಗಿರಿ, ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಳೋ ನಿಮಗೆ ಇವತ್ತಿನ ದಿವಸ ಏನಕ್ಕಾಗಿ ನಾನು ಕೋಪ ಮಾಡ್ಕೊಳ್ತಿದ್ದೀನಿ ಎಂಬತಕ್ಕಂಥದ್ದು ಅರಿವು ನಿಮಗಾಗುತ್ತೆ. ಯಾವತ್ತೂ ಅಂಗೈಯಲ್ಲಿರೋ ತನಕ ಅದು ನಮಗೆ ಗೊತ್ತಾಗೋದಿಲ್ಲ. ಕೈ ಜಾರಿ ಬಿದ್ದ ಮೇಲೆ ಅಯ್ಯೋ ಹೋಯ್ತಲ್ಲ ಅಂತ ಅಂದ್ಕೊಳ್ಳೋಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ.
ಆದರೆ ಇವತ್ತಿನ ದಿವಸ ನೀವೇನೇ ಶ್ರಮಪಟ್ಟಿದ್ದಷ್ಟು ಫಲ ಇದೆ. ಆದರೆ ಶ್ರಮಪಟ್ಟಿದ್ದು ಕಳೆದ ದಿನಗಳಲ್ಲಿ ನಿಮ್ಮ ಆಲೋಚನೆ ಅಂತಕ್ಕಂಥದ್ದು ಒಂದಷ್ಟು ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ. ಆ ವ್ಯತ್ಯಾಸಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ, ಅದರಲ್ಲೂ ಕೆಂಪು ವರ್ಣದ ಕುಂಕುಮವನ್ನು ಅದನ್ನು ಗಣಪನಿಗೆ ಅರ್ಪಣೆ ಮಾಡಿ ಆ ಕುಂಕುಮ ಪ್ರಸಾದವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ಮಕರ ರಾಶಿಯವರಿಗೆ ಯಾವುದೇ ಕ್ಷಣದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ದಕ್ಷಿಣಾಭಿಮುಖವಾಗಿ ನಿಂತು ಈ ಶಿವಾಲಿನ ಅಂದರೆ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ತ್ರಾಂಬಕೇಶ್ವರನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ. ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರಕುಂದರ ಮೃತ್ಯೋನ್ವೃಕ್ಷಿ ಇಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ. ಹೀಗೆ ತ್ರ್ಯಂಬಕೇಶ್ವರನ ಆರಾಧನೆ ಸಲ್ಲಿಸಿದ್ರೆ ಇನ್ನಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ, ವ್ಯಾಪಾರದ ಬಗ್ಗೆ, ವ್ಯವಹಾರಗಳು ಮಾಡುವಾಗ ಅಥವಾ ವೃತ್ತಿಯ ಅಭಿವೃದ್ಧಿ ಕಾಣುವಾಗ ಅಥವಾ ಯಾರೊಬ್ಬರನ್ನ ನೀವು ನಂಬಿ ಮುಂದೆ ಹೊರಡಬೇಕಾದ್ರೂ ಅಲ್ಲೇನಾದ್ರೂ ಒಂದಿಷ್ಟು ಅಸಮಾಧಾನ ಆಗುತ್ತೋ ಏನೋ. ಏನಾದರೂ ಸಹಿತ ಭಗವಂತ ಕೈ ಹಿಡಿದ್ರೆ ಎಲ್ಲವೂ ಸಾಧ್ಯ. ಏನೇ ಆದರೂ ಭಗವತ್ ಕೃಪೆಯಿಂದ, ಭಗವಂತನ ಕೃಪಾಕಟಾಕ್ಷದಿಂದ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದ್ದರೂ ಕೋಪವನ್ನು ಕಡಿಮೆ ಮಾಡಿಕೊಂಡ್ರೆ, ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅಧಿಕವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣ್ಬೋದು, ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆ ಎದುರಾಗ್ಬೋದು. ಏನೇ ಆದರೂ ಎಲ್ಲ ಸಮಸ್ಯೆಗಳಿಗೂ ಒಂದು ಸೂಕ್ತ ಪರಿಹಾರ ಇದೆ. ಬಹುಶಃ ಜಾತಕದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ಚರ್ಮಬಾಧೆ ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಮಾನಸಿಕವಾದಂತಹ ಒತ್ತಡ, ಎಲ್ಲ ಸಮಸ್ಯೆಗಳು ನನಗೇ ಇದೆಯೇನೋ ಎಂಬತಕ್ಕಂಥದ್ದರ ಮನಸ್ಸಿನ ಒಂದು ವ್ಯತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ಆಲೋಚನೆ ಮಾಡಿದ್ರೆ ಭಗವತ್ ಸಂಕಲ್ಪದಿಂದ, ಭಗವಂತನ ಕೃಪೆಯಿಂದ ಹೆಚ್ಚಿನ ಲಾಭವನ್ನು ತಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಕುಲದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ, ವ್ಯಾಪಾರದ ಬಗ್ಗೆ, ವ್ಯವಹಾರಗಳು ಮಾಡುವಾಗ, ವಿದ್ಯಾರ್ಥಿಗಳು ಓದುವಾಗ, ಅದರಲ್ಲೂ ಉದ್ಯೋಗಕ್ಕಾಗಿ ನೀವು ಪರಿತಪಿಸ್ತಾ ಇದ್ದೀರಲ್ಲ, ಸಾಕಷ್ಟು ಜನಕ್ಕೆ ಉದ್ಯೋಗ ಇಲ್ದಿರ ಯಾವಾಗ ಸಿಗ್ಬೋದು ಒಳ್ಳೆ ಕೆಲಸ, ಯಾವ ಕೆಲಸ ನಾನು ಮಾಡಿದ್ರೆ ಸರಿ ಹೋಗುತ್ತೆ ಅಥವಾ ಯಾವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ಕಾಣಬಹುದಾ, ಹೀಗೆ ಹಲವಾರು ವಿಭಿನ್ನ ಆಲೋಚನೆ ಮಾಡತಕ್ಕಂಥವ್ರಿಗೆ ಇವತ್ತೊಂದು ಅದ್ಭುತವಾದ ಪರಿಹಾರವನ್ನು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 2 ಗಂಟೆ 12 ನಿಮಿಷದೊಳಗಾಗಿ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರು ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ. ಹಾಗೆ ಸಾಧ್ಯವಾದರೆ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಬನ್ನಿ ವೃಕ್ಷದ ಹತ್ರ ಹೋಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರನ ಮಹಾಮಂತ್ರವನ್ನು ಅಲ್ಲಿ ನೀವು ಪಠನೆ ಮಾಡಿದ್ದೆ ಆದರೆ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಯಾಣ ಕಾಲದಲ್ಲಿ ಬಂದೊದಗುವಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಒಂದು ಚಿಟಿಕೆಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದರಿಂದ ಯಾವುದೇ ದೋಷಗಳಿದ್ದರೂ ಖಂಡಿತ ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಳೋಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಅಶ್ವಿನಿ ಅಂತ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ನೀವು ಚೆನ್ನಾಗಿದ್ದೀರಾ? ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ, ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಹಾ ಗುರುಜಿ, ಇಷ್ಟ ಆಗಿದೆ. ಮುಂದುವರಿಬೇಕೋ ಏನೋ ಗೊತ್ತಾಗ್ತಿಲ್ಲ, ಸ್ವಲ್ಪ ಗೊಂದಲ ಇದ್ದೀವಿ. ಅಂದರೆ ಅಪ್ಪ ಅಮ್ಮ ನೋಡಿದ್ದ ಅಥವಾ ನಿನ್ನ ಸ್ವಂತವಾಗಿ ಇಷ್ಟಪಡ್ತಿರೋದ? ಇಬ್ರಿಗೂ ಇಷ್ಟ ಇದೆ, ಮನೇಲೂ ಇಷ್ಟ ಇದೆ ಅವ್ರಿಗೂ. ಇನ್ನ ಮಾತುಕತೆ ಏನು ಮಾತಾಡಿಲ್ಲ, ಮುಂದುವರಿಬೇಕು ಏನೋ ಗೊತ್ತಾಗ್ತಿಲ್ಲ. ಅಲ್ಲ, ಈ ಗೊಂದಲ ಬರಲಿಕ್ಕೆ ಇಲ್ಲಿ 2 ಕಾರಣ ಆಗುತ್ತೆ. ಒಂದು, ನೀನು ಇಷ್ಟಪಟ್ಟು ಮನೆಯವ್ರನ್ನ ಇಷ್ಟಪಡಿಸೋಕೋದಾಗ ಅವ್ರ ಕಡೆಯಿಂದ ಬರೋ ಉತ್ತರ ಅಥವಾ ಇಲ್ಲಿ ನಡೆಯುವಂಥದ್ದು ಬೇರೆ ಆಗಿರುತ್ತೆ. ಅಥವಾ ನಿನ್ನ ಒಂದು ಆಸೆ ಅದು ಫೈನಲ್ ರಿಸಲ್ಟ್ ಅಮ್ಮ.
ಅದರ ಪ್ರಾರಂಭನೂ ಮತ್ತು ಇಲ್ಲಿದೆ ಸಮಸ್ಯೆ. ಪ್ರಾರಂಭ ನೀನಾದ್ರಿಂದ ನಿನ್ನ ಮನಸ್ಸು ನೋಯಬಾರ್ದು ಅಂತ ಅಪ್ಪ ಅಮ್ಮ ಕಾಂಪ್ರಮೈಸ್ ಬರ್ತಿದ್ದಾರೆ. ಅಷ್ಟು ಬಿಟ್ಟರೆ ಅವರೇ ಒಪ್ಪಿದ್ರೆ ಇಷ್ಟೊತ್ತಿಗೆ ಇದನ್ನು ಇನ್ನೂ ಎಲ್ಲೋ ತೊಗೊಂಡು ಹೊರಟೋರು, ಮುಂದುವರಿಸೋರು. ಇದು ಸಹಿತ ಪ್ರಾರಂಭಿಕದಲ್ಲಿ ಒಂದಷ್ಟು ಚರ್ಚೆ ಆಗಿ ಪುನಃ ಅದು 2ನೇ ಸತಿ ಚರ್ಚೆ ಇದು ನಿನ್ನ ಸ್ವರತರಂಗ ಪ್ರಕಾರ. ಆದರೂ ನೀನು ಅಂದುಕೊಂಡಿದ್ದನ್ನು ಕಂಪ್ಲೀಟಾಗಿ ಸಾಧನೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಯಾಕೆಂದರೆ ನೀನು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಆರೋಗ್ಯಕರವಾಗಿಲ್ಲ. ಇದು ಬರೀ ಒಂದು ಕಡೆ ಮಾತ್ರ ಇದೆ. ನಿನ್ನಲ್ಲಿರುವಂಥ ವೇಗ, ನೀನು ಅಂದುಕೊಂಡಷ್ಟು ಸ್ಪೀಡು ಹುಡುಗನ ಮನೇಲಿ ಬೇಕಲ್ಲಮ್ಮ. ಹಾಗೇ ಇರುತ್ತಮ್ಮ. ಈಗ ನಿನಗೆಲ್ಲವೂ ಸಹಿತ ಹಾಗೇ ಕಾಣುತ್ತೆ. ಆದರೆ ಕಂಡದ್ದು ಯಾಕೆ ಸ್ಪೀಡ್ ಆಗ್ತಾ ಇಲ್ಲ? ಸ್ಪೀಡ್ ಅಂದರೆ ನಿನಗೆ ಗೊತ್ತಿದೆ. ಸ್ವಲ್ಪ ಅಮೌಂಟಿಗೆ ಲೇಟ್ ಮಾಡ್ತಿದ್ದಾರೆ, ಅಮೌಂಟ್ ಬರಲಿ ಅಂತ ವೇಟ್ ಮಾಡ್ತಿದ್ದಾರೆ. ಅದೊಂದು ಕಾರಣ ಮಾತ್ರಮ್ಮ, ಅದೊಂದು ಕಾರಣ ಮಾತ್ರ. ಆದರೂ ನೀನೊಂದು ಕೆಲಸ ಮಾಡು. ನೀನು ಇಷ್ಟಪಟ್ಟಿದ್ದೇ ಆಗಿದ್ದು, ನಿಮ್ಮ ಅಪ್ಪ ಅಮ್ಮನೂ ಇಷ್ಟಪಟ್ಟಿದ್ದೇ ಆಗಿದ್ದು, ಅವ್ರ ಕಡೆ ನಿಮ್ಮ ಹುಡುಗನ ತಂದೆ ತಾಯಿನೂ ಇಷ್ಟಪಡೋದೇ ಆಗಿದ್ದರೆ ನಿಮ್ಮ ಎಲ್ಲ ಫ್ಯಾಮಿಲಿ ಆ ಕಡೆ ಮತ್ತು ಈ ಕಡೆ ಅಂದರೆ ಹೆಣ್ಣಿನ ಕಡೆ ಮತ್ತು ಗಂಡಿನ ಕಡೆ ಎಲ್ಲರೂ ಸೇರಿಸಿ ಹತ್ತಿರದಲ್ಲಿ ಯಾವುದಾದ್ರು ಒಂದು ಶಿವಾಲಯಕ್ಕೆ ಒಂದು ಸತಿ ಬಂದು ಶಿವ ಸಾನ್ನಿಧ್ಯದಲ್ಲಿ ಗಿರಿಜಾ ಕಲ್ಯಾಣ ಎಲ್ಲಿ ನಡೆಯುತ್ತೋ ಆ ಗಿರಿಜಾ ಕಲ್ಯಾಣ ನಡೆಯುವಂತಹ ಕಾಲದಲ್ಲಿ ಅಲ್ಲೊಂದಿಷ್ಟು ಬಿಳಿಯ ಹೂಗಳನ್ನು, ಒಂದಷ್ಟು ಅರಿಶಿಣವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ಇಬ್ಬರಿಗೂ ಸಂಬಂಧಪಡುತ್ತೆ. ಈಗ ನಿನ್ನ ಸ್ವರತರಂಗ ಪ್ರಕಾರ ನೀನು ಕರೆ ಮಾಡ್ತಿದ್ಯಲ್ಲ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮನಸ್ಸಲ್ಲಿರುವಂಥ ಹುಡುಗ ಈಗ ಆತನ ಜಾತಕ ಮತ್ತು ನಿನ್ನ ಭವಿಷ್ಯ ನಾನು ಆಲೋಚನೆ ಮಾಡೋದಾದರೆ ನಿಮ್ಮಿಬ್ಬರ ಜಾತಕದಲ್ಲೂ ಸಹಿತ ಒಂದಷ್ಟು ಲಗ್ನಕ್ಕೆ ಸಂಬಂಧಪಟ್ಟ ದೋಷ ಇದೆ. ಹಾಗಾಗಿ ಇದು ವಿವಾಹ ಅಂತಕ್ಕಂಥದ್ದು ವಿಳಂಬ ಆಗ್ತದೆ. ಯಾವುದಾದ್ರೂ ಒಂದು ಸಮಸ್ಯೆ ಎದುರಾಗ್ತಾನೆ ಇರುತ್ತೆ. ಪ್ರತಿ ಸತಿ ಇಲ್ಲಿವರೆಗೂ ನೀನು ಮದುವೆ ಅಂತ ಪ್ರಯತ್ನಪಟ್ಟು ಮಾತುಕತೆ ಕೂತ್ಕೊಂಡ್ರೆ ಅಥವಾ ಅದರ ಬಗ್ಗೆ ಒಂದು ಡಿಸ್ಕಷನ್ ಅಂತ ತೊಗೊಂಡ್ರೆ ಅಲ್ಲಿ ಯಾವುದಾದ್ರು ಒಂದು ಪ್ರಬಲವಾದಂಥ ಒಂದು ಸಮಸ್ಯೆ ಎದುರಾಗ್ತಾ ಇರುತ್ತೆ. ಅಲ್ಲಿಂದಲ್ಲೇ ಬಿಟ್ಟು ಆಡಬೇಕಾದ ಮಾತು ಬಿಟ್ಟು ಬೇರೆಲ್ಲ ಮಾತು ಆಡಿ ಕೈ ಮುಗಿಸ್ತಾ ಇರ್ತೀರಿ. ಇದೇ ನಡ್ಕೊಂಡು ಬಂದಿದೆ. ಕರೆಕ್ಟು ತಾನೇ? ಅವ್ರ ಲೈನಲ್ಲೇ ಇದ್ದಾರೆ. ಆಯಿತು, ಕೊಡಮ್ಮ. ಹಲೋ ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ನಮಸ್ತೆ. ಈಗ ನಾನು ಮಾತಾಡಿದ್ದು, ನಾನು ಹೇಳಿದ್ದಿಷ್ಟು ಕೇಳಿಸ್ಕೊಂಡಿದ್ಯಾ? ಹೌದು ಹೌದು ಗುರುಜಿ. ಈಗ ನಾನು ಮಾತಾಡಿದ್ದೆಲ್ಲ ಸರಿ ಅನ್ಸುತ್ತಾ ನಿನಗೆ? ಹೌದು ಗುರುಜಿ. ಅದಕ್ಕೆ ನಾನು ಹೇಳೋದು, ಎರಡೂ ಕಡೆ ಫ್ಯಾಮಿಲಿ ಯಾವುದೋ ಒಂದು ಶಿವ ಮಂದಿರಕ್ಕೆ ಬಂದು, ಅದರಲ್ಲೂ ಅಲ್ಲಿ ಗಿರಿಜಾ ಕಲ್ಯಾಣನೋ ಶಿವ ಕಲ್ಯಾಣನೋ ನಡೆಯುವಂಥ ಸಾನ್ನಿಧ್ಯಕ್ಕೆ ಬಂದು ಶ್ವೇತವರ್ಣದ ಪುಷ್ಪ, ಬಿಳಿಯ ಬಣ್ಣದ ಹೂಗಳು, ಒಂದಷ್ಟು ಅರಿಶಿಣವನ್ನು ಅಲ್ಲಿ ಕೊಟ್ಟರೆ ನಿಮ್ಮಿಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಆಗ ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ವೇಗವಾಗಿ ನಡೆಯುತ್ತೆ. ಇಲ್ಲ ಅಂದರೆ ದಿನಂಪ್ರತಿ ದಿನಕ್ಕೊಂದು ಸಮಸ್ಯೆ ಆಗ್ತಾ ಇರುತ್ತೆ. ಇಬ್ಬರಿಗೂ ಮುಖದಲ್ಲಿ ಒಂದು ನಗುಮುಖ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸರಿ ಸರಿ ಗುರುಜಿ. ಇದನ್ನು ಆದಷ್ಟು ಬೇಗ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಒಳ್ಳೆ ಆರೋಗ್ಯಕರವಾದ ಬೆಳವಣಿಗೆ ಆಗಲಿ, ಚೆನ್ನಾಗಿರೋಂಗಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ನಾವು ಬೆಂಗಳೂರಿಂದ ಕರೆ ಮಾಡ್ತಿದ್ದೀವಿ. ಹಾಂ ಸರ್, ತಮ್ಮ ಹೆಸರು? ಯೋಗೇಶ್ವರ್ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನನ್ನ ಹೆಸರು ಯೋಗೇಶ್ವರ್ ಅಂತ. ನಾನು ಸೆಕೆಂಡ್ PU ಸಬ್ಜೆಕ್ಟ್ ಬ್ಯಾಕ್ಲಾಸ್ ಇದೆ. ನಿಮ್ಮ ವಾಯ್ಸ್ ತುಂಬ ಬ್ರೇಕ್ ಆಗ್ತಾ ಇದೆ. ಫೋಟೋಶೂಟ್ ಮಾಡ್ತಿದ್ದೀನಿ ಹೇಳಿ. ಅಂದ್ರೆ ನನ್ನ ಭವಿಷ್ಯ ಹೇಗಿರುತ್ತೆ, ಏನು ಅಂದ್ರೆ ಹೇಗಾಗುತ್ತೆ. ನನ್ನ ಮೂಲ ನಕ್ಷತ್ರ. ನಾನು ಓದಿದ ತಲೆಗೆ ಆಗ್ತದೆ ಇಲ್ಲ ಗುರುಜಿ, ಮರ್ತೋಗ್ಬಿಡ್ತೀನಿ ಆತರ. ಆದರೂ ಈಗ ವ್ಯವಹಾರಿಕವಾಗಿ ನೀನು ನಾಲ್ಕ ಸಂಪಾದನೆ ಮಾಡ್ತಾ ಇದೆಯಲ್ಲ? ಇಲ್ಲ ಗುರುಜಿ, ಅಂದ್ರೆ ಸ್ವಲ್ಪ ಬರುತ್ತೆ, ಒಂದು 3000 ಅಷ್ಟು ಬರುತ್ತೆ. ಇದು ಗ್ರಾಫಿಕ್ ಡಿಸೈನ್ ಮಾಡ್ತಕ್ಕಂಥದ್ದು ನೀನು ಮೊಬೈಲಲ್ಲ, ಅಥವಾ ನೀನು ಅದಕ್ಕೆ ಅಂತ ಒಂದು ಜಾಬ್ ಹೋಗ್ತಾ ಇದೆಯಾ? ಇಲ್ಲ ಇಲ್ಲ, ಇವಾಗ ಕಂಪ್ನಿ ಜೊತೆ ಮಾತಾಡಿದ್ದೀನಿ, ಅವರು ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ ನನಗೆ. ಬಟ್ ಗ್ರಾಫಿಕ್ ಡಿಸೈನ್ ಮಾಡೋದೆಲ್ಲ ನಿಂಗೆ ಬರುತ್ತಾ? ಬರುತ್ತೆ ಗುರುಜಿ. ಬರುತ್ತೆ ಅಂದಾಗ ವಿದ್ಯೆ ಎಂಬತಕ್ಕಂಥದ್ದು ನಿನ್ನಲ್ಲಿದ್ದರೆ ನಿನ್ನನ್ನು ಕೈ ಬೀಸಿ ಕರೆಯುವಂತಹದ್ದು ಖಂಡಿತ ಅದೊಂದು ಜಗತ್ತಿಗಿದೆ. ನೀನು ತಲೆ ಕೆಡಿಸ್ಕೋಬೇಕಾದ್ದಿಲ್ಲ. ಇಲ್ಲಿ ನಿನ್ನ ನಕ್ಷತ್ರ ಮೂಲಾ ನಕ್ಷತ್ರ, ಅಯ್ಯೋ ಮೂಲಾ ನಕ್ಷತ್ರದ ಜನ್ಸರದಿಂದ ನನಗೆ ಏನಾದ್ರು ತೊಂದರೆ ಆಗುತ್ತೋ ಏನೋ, ನನ್ನ ಹಣಕಾಸು ಸಂಪಾದನೆ ಆಗುತ್ತೋ ಇಲ್ವೋ, ಅಥವಾ ನನ್ನನ್ನು ಯಾರಾದರೂ ಗೌರವ ಕಾಣ್ತಾರೋ ಇಲ್ವೋ, ಇದು ಯಾವುದರ ಸಂದೇಹ ಸಂಶಯ ನಿನಗೆ ಬೇಡ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ವಿದ್ಯಾಭ್ಯಾಸದಲ್ಲಿ ನೀನು ಅಂದುಕೊಂಡಿದ್ದನ್ನು ಸಾಧನೆ ಮಾಡಿ
ಇಂಥದ್ದೊಂದು ಟೆಕ್ನಾಲಜಿ ಏನಾದರೂ ಒಂದು ಹೊಸದಾಗಿ ಜನಕ್ಕೆ ಇವತ್ತು ಪ್ರಸ್ತುತ ಸಮಾಜಕ್ಕೆ ನೋಡಪ್ಪ ಅತಿಯಾದಂಥ ಜ್ಞಾನ ಇರತಕ್ಕಂಥ ವ್ಯಕ್ತಿ ಆದರೂ ಅವನು ಮೂಲೆ ಗುಂಪಾಗಿ ಹೋಗ್ತಾನೆ. ಪ್ರಸ್ತುತ ಸಮಾಜಕ್ಕೆ ಏನು ಬೇಕಾಗಿದೆ, ಹೊರಗಡೆ ಸೊಸೈಟಿ ಏನು ಅಪೇಕ್ಷೆ ಪಡ್ತಾ ಇದೆ, ಅದ್ರ ಬಗ್ಗೆ ಧ್ಯಾನ ಮಾಡಿ ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೊರಟ್ರೆ ನಿನಗೆ ಅಧಿಕವಾದಂಥ ಲಾಭ ಇದೆ. ಇವತ್ತು ಮನುಷ್ಯ ಬದುಕಬೇಕಾದ್ರೆ ಅಪ್ಪ ಹಾಕಿದ ಆಲ್ದ ಮರ ಅಂತ ಪುಸ್ತಕದ ಬದನೆಕಾಯಿ ಇಟ್ಕೊಂಡು ಬಂದರೆ ಜೀವನ ಅಲ್ಲ. ಎಷ್ಟೋ ಜನ ಅವ್ರು ಓದಿರೋದಕ್ಕೂ ಅವ್ರು ಮಾಡ್ತಾ ಇರೋ ಕೆಲಸಕ್ಕೂ ಸಂಬಂಧನೇ ಇರೋದಿಲ್ಲ. ಗ್ರಾಜ್ಯುಯೇಟ್ಸ್ ಓದಿರ್ತಕ್ಕಂಥವ್ರು ಹೋಟೆಲಲ್ಲಿ ಸರ್ವರ್ ಆಗಿಲ್ವಾ, ಅಥವಾ ಸಾಕಷ್ಟು ಓದಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ P1 ಕೆಲಸ ಮಾಡ್ತಾ ಇಲ್ವಾ? ಅದು ಹಾಗಲ್ಲ. ಭವಿಷ್ಯ ಅಥವಾ ಬರೀ ಮೂಲಾ ನಕ್ಷತ್ರದವ್ರು ಮಾತ್ರ ಪಾತಾಳಕ್ಕೆ ಇಳಿತಾ ಇಲ್ಲ, ಮೂಲಾ ನಕ್ಷತ್ರಕ್ಕಿಂತ ಮಹಾನಕ್ಷತ್ರ ಅನ್ಸ್ಕೊಂಡಿರ್ತಕ್ಕಂಥವರೇ ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಗಾಗಿ ಎಲ್ಲಕ್ಕೂ ಮೂಲಾ ನಕ್ಷತ್ರನೇ ಪ್ರಧಾನ ಅಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನೀನು ಈ ಮೂಲಾ ನಕ್ಷತ್ರದ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನಲ್ಲಿರುವಂಥ ವಿದ್ಯೆ ಇವತ್ತು ಸಮಾಜಕ್ಕೆ ಬೇಕಾಗುವಂಥ ರೀತಿಯಲ್ಲಿ ನೀನು ಸ್ವಲ್ಪ ನಡ್ಕೊಂಡ್ರೆ 100% ಕಾರ್ಯಸಿದ್ಧಿ ಆಗುತ್ತೆ. ನಿನಗೆ ಒಳ್ಳೆ ಯೋಗ ಫಲ ಇದೆ. ಒಳ್ಳೆಯದಾಗಲಿ. ಗಣಾನಾಂತ್ವಾ ಗಣಪತಿಗಂ ವವಾಮಹೇ ಕವಿಂ ಕವೇನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸೇದಸಾದನಂ ಮಹಾಗಣಾಧಿಪತಯೇ ನಮಃ. ಕೈಲಾಸದಿಂದ ದರಗಿಳಿದು ಪಂಚಮುಖಗಳಲ್ಲಿ ದರ್ಶನವನ್ನು ಕೊಡ್ತಿರ್ತಕ್ಕಂಥ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣ್ಯೇ ನಮೋ ನಮಃ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತ್ವಮಾಂ ಭವೋದ್ಭವಾಯ ನಮಃ. ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಪ್ರಭುಗಳೇ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಸಾಂಬ ಸದಾಶಿವರಿಗೆ ಅಭಿಷೇಕ, ಜೊತೆಗೆ ಸ್ವಾಮಿ ಇರತಕ್ಕಂಥ ತ್ರಯಂಬಕೇಶ್ವರನಿಗೆ ನಡೀತಿರ್ತಕ್ಕಂಥ ಈ ರುದ್ರಹವನ ಎಲ್ಲವನ್ನು ದರ್ಶನ ಮಾಡ್ತಿದ್ದೀರಿ. ಮೋಕ್ಷವನ್ನು ಕರುಣಿಸ್ತಕ್ಕಂತಹ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಇಂತಹ ಅದ್ಭುತವಾದಂತಹ ವಿಶೇಷವಾದ ಪೂಜಾನುಷ್ಠಾನವನ್ನು ದರ್ಶನ ಮಾಡ್ತಿದ್ದೀರಿ. ಹರೇ ನಮಃ ಪಾರ್ವತೀಪದೇ ಹರ ಹರ ಮಹಾದೇವ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥದ್ದಾಗಲಿ, ತಮ್ಮ ಗೋತ್ರ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳುವಂಥದ್ದಾಗಲಿ, ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸಾಗಲಿ. ಸಾಂಬ ಸದಾಶಿವನ ಅನುಗ್ರಹ ಸದಾ ನಿಮಗೆ ಸಿಗಲಿ.
ಓಂ ಗಂ ಗಣಪತೆ ನಮಃ ಓಂ ಗಂ ಗಣಪತೆ ನಮಃ ಓಂ ಗಂ ಗಣಪತೆ ನಮಃ ಓಂ ಗಂ ಗಣಪತೆ ನಮಃ. ಶಿವ ಸಾನ್ನಿಧ್ಯದ ಅನುಷ್ಠಾನ ಮಾಡೋದ್ರಿಂದ ಸಾಕಷ್ಟು ಪರಿಹಾರಗಳು ಸಿಗುತ್ತೆ ಎಂಬತಕ್ಕಂಥ ಚಿಂತನೆ ನನ್ನ ಆತ್ಮೀಯರಾದಂತಹ ಶ್ರೀಧರ್ ಅವರು. ಹಾಗಾಗಿ ಅವರು ಈ ಒಂದು ವಿಚಾರವಾಗಿ ಪಶುಪತಿನಾಥಿಗೆ ಬರಬೇಕು, ಇಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ಪೂಜೆಯನ್ನು ಮಾಡಬೇಕು ಅಂತ ಅವರು ಮಾಡಿದಂಥ ಆ ಸಂಕಲ್ಪ ಇವತ್ತು ಪರಿಪೂರ್ತಿ ಆಗ್ತಾ ಇದೆ. ಆ ಸಂಕಲ್ಪವನ್ನು ಹೊತ್ತು ಬಂದಂತಹ ನಮಗೆ ಭಗವಂತನ ದರ್ಶನವು, ಜೊತೆಗೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ
ಸ್ವಾಮಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವ ಶಿವ ತನ್ನ ಅರ್ಧಾಂಗಿಯೊಂದಿಗೆ ಕೂತು ಆನಂದದಿಂದ ಇರುವಂತಹ ಕಾಲ. ಆಗ ತನ್ನ ಅರ್ಧಾಂಗಿಯಾದಂಥ ತಾಯಿ ಪಾರ್ವತಿದೇವಿ ಹೇಳ್ತಾಳೆ, ಸ್ವಾಮಿ ಒಮ್ಮೆಯಾದರೂ ನನ್ನ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಕರ್ಕೊಂಡೋಗಲಿಲ್ಲ, ಒಂದು ರಮಣೀಯವಾದಂಥ ಸ್ಥಳಕ್ಕೆ ಕರ್ಕೊಂಡೋಗಲಿಲ್ಲ. ನಮ್ಮಿಬ್ಬರ ದಾಂಪತ್ಯ ನಾವು ಇಷ್ಟು ದಿವಸ ಆದರೂ ಸಹಿತ ನಮ್ಮನ್ನು ಯಾವುದಾದ್ರೂ ಒಂದು ಒಳ್ಳೆಯ ಪುಣ್ಯಕ್ಷೇತ್ರಕ್ಕೋ ಅಥವಾ ಒಂದು ಚೆನ್ನಾಗಿರ್ತಕ್ಕಂಥ ಪರಿಸರಕ್ಕೋ ಒಂದು ಒಳ್ಳೆಯ ಪ್ರಕೃತಿಯ ಮಡಿಲಿಗೋ ನಾನು ಕರ್ಕೊಂಡು ಹೋಗಲಿಲ್ವಲ್ಲ ಅಂದಾಗ, ನಡಿ ಹೋಗೋಣ ಅಂಥೇಳಿ ಆ ರಮಣೀಯವಾದಂಥ ಸುಂದರವಾದಂಥ ಸುತ್ತ ಹಿಮದ ಬೆಟ್ಟಗಳಿರ್ತಕ್ಕಂಥ ಬೆಟ್ಟದ ಸಾಲುಗಳ ಮಧ್ಯದಲ್ಲಿರ್ತಕ್ಕಂಥ ಹಚ್ಚ ಹಸಿರಿರ್ತಕ್ಕಂಥ ಆ ಸಾನ್ನಿಧ್ಯಕ್ಕೆ ಶಿವಪಾರ್ವತಿಯರು ಬರ್ತಾರೆ. ಆದರೆ ಬಂದು ಅವರು ವಿಹರಿಸುವಾಗ ಓಡಾಡುವಾಗ ಯಾರ ಕಣ್ಣು ಬೀಳಬಾರ್ದಲ್ಲ, ಅದಕ್ಕಾಗಿ ಏನು ಮಾಡ್ತಾರೆ, 2 ಜಿಂಕೆಗಳಾಗ್ತಾರೆ. 2 ಜಿಂಕೆಗಳಾಗಿ ಓಡಾಡುವಂತಹ ಕಾಲ ಆನಂದದಿಂದ ಅಲ್ಲೇ ಮೈಮರಿತಾರೆ. ಮೈಮರೆತಾಗ ಶಿವ ತನ್ನ ಕಾಯಕವಾದರೂ ಏನು, ಪ್ರತಿನಿತ್ಯ ಅನ್ನ ಆಹಾರವನ್ನು ಉಣಬಡಿಸಬೇಕು. ಜಲಚರಗಳಿಗಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ದನಕರುಗಳಿಗಾಗಲಿ, ಮನುಷ್ಯರಿಗಾಗಲಿ ಎಲ್ಲರಿಗೂ ಅನ್ನವನ್ನು ಕೊಡುವನು ಸಾಂಬ ಸದಾಶಿವ. ಆ ಶಿವ ನಿತ್ಯ ಅನ್ನ ಆಹಾರವನ್ನು ಕೊಡಬೇಕಾದಂಥವನು ಎಲ್ಲೋ ತನ್ನ ಕಾಯಕವನ್ನು ಮರಿತಾನೆ ಅಂತ ಬ್ರಹ್ಮ ಮತ್ತು ವಿಷ್ಣು ಮತ್ತು ಇರತಕ್ಕಂಥ ಎಲ್ಲ ದೈವಗಣಗಳು ಒಂದು ಕಡೆ ಸೇರಿ ಮಾತಾಡ್ತಾರೆ. ಶಿವ ತನ್ನ ಅರ್ಧಾಂಗಿಯೊಂದಿಗೆ ಈ ಭೂಲೋಕದಲ್ಲಿ ಸ್ವರ್ಗದಂತಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ತಾನು ಹೋಗಿ ವಿಹರಿಸ್ತಿದ್ದಾರಲ್ಲ, ತನ್ನ ಕಾಯಕವನ್ನು ಮರೆತು ಬಿಟ್ಟರೆ ಗತಿ ಏನು ಅಂತ ಚಿಂತನೆ ಶುರುವಾಗುತ್ತೆ. ಆಗ ಎಲ್ಲಿದ್ದಾರೆ ಶಿವ ಪಾರ್ವತಿರು ಅಂತ ಹುಡುಕಿ ಬರ್ತಾರೆ ದೇವತೆಗಳೆಲ್ಲ. ಹುಡುಕಿ ಬರುವಾಗ ಜಿಂಕೆಗಳಾಗಿ ಓಡಾಡ್ತಿರ್ತಕ್ಕಂಥ ಆ ಪ್ರಾಂತ್ಯದಲ್ಲಿ ನೋಡಿ ಒಂದು ಜಿಂಕೆಯನ್ನು ಅವರು ಆ ಜಿಂಕೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ಕೊಂಬಿನ ಭಾಗವನ್ನು ಗಟ್ಟಿಯಾಗಿ ಹಿಡಿದು ಬಿಡ್ತಾರೆ. ಯಾವಾಗ ಗಟ್ಟಿಯಾಗಿ ಜಿಂಕೆಯ ಕೊಂಬಿನ ಭಾಗವನ್ನು ಹಿಡಿತಾರೋ ಆ ಜಿಂಕೆಯ ಕೊಂಬು ಕಟ್ಟಾಗಿ ಅಲ್ಲಿ ಬೀಳುತ್ತೆ. ಯಾವ ಸ್ಥಳದಲ್ಲಿ ಇವತ್ತಿನ ದಿವಸ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣ್ಯೇ ನಮೋ ನಮಃ ಅಂದರೆ 5 ಮುಖಗಳುಳ್ಳಂತಹ ಅದರಲ್ಲಿ 4 ಮುಖಗಳು ಕಾಣುವಂಥ ಅದ್ಭುತವಾದಂಥ ಶಿವಲಿಂಗ ಇದೆಯೋ ಅದೇ ಪಶುಪತಿನಾಥನ ಸಾನ್ನಿಧ್ಯದಲ್ಲಿ ಆ ಜಿಂಕೆಯ ಕೊಂಬು ಬಿದ್ದಂಥ ಸ್ಥಳ ಅಂತ ಹೇಳ್ತಾರೆ. ಇವತ್ತು ಆ ಜಿಂಕೆಯ ಕೊಂಬು ಬಿದ್ದಂಥ ಸ್ಥಳವೇ ಇವತ್ತು ಪಶುಪತಿನಾಥನ ಸಾನ್ನಿಧ್ಯ. ಆ ಪಶುಪತಿನಾಥನ ಸಾನ್ನಿಧ್ಯಕ್ಕೆ ಯಾವಾಗಲೇ ಸಾನ್ನಿಧ್ಯ ಬಿದ್ದು ಅಲ್ಲೊಂದು ವಿಶೇಷವಾದಂಥ ಲಿಂಗೋದ್ಭವ ಆಗುತ್ತೋ, 4 ಮುಖಗಳುಳ್ಳಂಥ ಊರ್ಧ್ವ ಮುಖ ಇದ್ರೂ ಸಹಿತ ಕಾಣದಂಥ ರೀತಿಯಲ್ಲಿ ಅಲ್ಲಿ ಶಿವಲಿಂಗೋದ್ಭವ ಆಗುತ್ತೆ. ಆ ಶಿವಲಿಂಗ ಉದ್ಭವ ಆಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಸುಂದರವಾದಂಥ ಕಾಷ್ಠದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಸುಂದರವಾದ ಆಲಯ ಆಗುತ್ತೆ. ಕಾಷ್ಠ ಅಂದರೆ ಕಟ್ಟಿಗೆ ಅಂತ. ಕಾಷ್ಠದಿಂದ ನಿರ್ಮಿತವಾಗಿರ್ತಕ್ಕಂತಹ ಆಲಯದಲ್ಲಿ ಮೊದಲು ಕೂತ್ಕೊಳ್ಳೋದು ಯಾರು? ಲಕ್ಷ್ಮಿನೇ ಕೂತ್ಕೊಳ್ಳೋದು. ಹಾಗಾಗಿ ಅದು ಲಕ್ಷ್ಮಿಯ ಸಾನ್ನಿಧ್ಯ ಅಂತಲೂ ಹೇಳ್ತಾರೆ. ಲಕ್ಷ್ಮಿಯ ಸಾನ್ನಿಧ್ಯವೂ ಹೌದು, ಕಾಷ್ಠ ಆಲಯವೂ ಹೌದು, ಹಾಗೆ ಸಾಂಬ ಸದಾಶಿವ ಇಂದಿಗೂ ನೆಲೆಸಿರುವಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವೂ ಹೌದು. ಎಷ್ಟೋ ಜನ ಸಾಧು ಸಂತರು, ವಯಸ್ಸಾಗಿರ್ತಕ್ಕಂಥ ವೃದ್ಧರು ತಮ್ಮ ಕಡೆಯ ದಿನದ ಅವಸಾನ ಕಾಲವನ್ನು ತಾವು ಅಲ್ಲೇ ಕಳೆದು ತನ್ನ ಜೀವವನ್ನು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ಆ ದೇಹವನ್ನು ಅಲ್ಲೇ ತಾವು ಅಂತ್ಯಗೊಳಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ಬಂದಿರುವಂಥ ವೃದ್ಧರು ಸಾಕಷ್ಟು ಜನ ಕಣ್ಣು ಕಾಣ್ತಾರೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ನೇಪಾಳಲ್ಲಿರ್ತಕ್ಕಂಥ ಪಶುಪತಿನಾಥನಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ವಿಶೇಷತೆ ಬಂದು 4 ಮುಖಗಳಿರ್ತಕ್ಕಂಥದ್ದು. 5 ಮುಖ, ಒಂದು ಊರ್ಧ್ವ ಮುಖ ಕಣ್ಣಿಗೆ ಕಾಣದ್ದು. ಆದರೆ 4 ಮುಖಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣ್ಯೇ ನಮೋ ನಮಃ. ಹೀಗೆ 4 ಮುಖಗಳುಳ್ಳಂತಹ ಸಾಂಬ ಸದಾಶಿವನ ಪ್ರಾರ್ಥನೆ. ಅಂತಹದ್ರಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿ ತಾವೀಗೇನು ನೋಡ್ತಿದ್ರೋ ಇದೇ ಪ್ರಕಾರ 4 ಮುಖಗಳು ಸ್ವಾಮಿಯ ಗರ್ಭಗುಡಿಯಲ್ಲಿರ್ತಕ್ಕಂಥದ್ದು. ಗರ್ಭಗುಡಿಯಲ್ಲಿ ಈಗಷ್ಟೇ ಅಭಿಷೇಕ ದರ್ಶನ, ಅಲ್ಲಿಂದ ಕೊಟ್ಟಂಥ ಮಹಾಪ್ರಸಾದ, ಯಥೇಚ್ಛವಾದಂತಹ ರುದ್ರಾಕ್ಷಿ ಸರಗಳು, ಇದು ಸ್ವಾಮಿಯ ಮೈ ಮೇಲೆ ಹಾಕಿರ್ತಕ್ಕಂತಹ ಅಲಂಕಾರದ ಗರಿಕೆಯ ಸರ, ಇದೆಲ್ಲವೂ ಸಹಿತ ಅದೃಷ್ಟ ಹೇಗೆ ಅಂದರೆ ನಮ್ಮ ಕರ್ನಾಟಕದವರೇ ಇಲ್ಲಿನ ಅರ್ಚಕರಾದ್ದರಿಂದ ಆ ಅರ್ಚಕರೂ ಸಹಿತ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದ್ರಿಂದ ಆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಒಂದು ವಿಶೇಷವಾದಂಥ ಪ್ರೀತಿ ವಿಶ್ವಾಸ ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವರ ಮೇಲಿದೆ. ಹಾಗಾಗಿ ಅದೃಷ್ಟ ಎಂಬಂತೆ ಸ್ವಾಮಿಯನ್ನು ಹತ್ತಿರದಿಂದ ದರ್ಶನ ಮಾಡೋ ಸೌಭಾಗ್ಯ ನಮಗೆ ಸಿಕ್ತು. ಆದರೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣ್ಯೇ ನಮೋ ನಮಃ. 4 ಮುಖಗಳು, ಒಂದು ಊರ್ಧ್ವ ಮುಖ ಕಣ್ಣು ಕಾಣದಿದ್ದರೂ 4 ಮುಖಗಳ ವಿಶೇಷವಾಗಿ ದರ್ಶನ ಕೊಡ್ತಕ್ಕಂತಹದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪಶುಪತಿನಾಥ್ ನೇಪಾಳಲ್ಲಿರ್ತಕ್ಕಂಥದ್ದು.
ಹಾಗಾಗಿ ಇಲ್ಲಿರ್ತಕ್ಕಂಥ ಸ್ವಾಮಿಗೆ ಗೋಕ್ಷೀರಾಭಿಷೇಕವನ್ನು ಮಾಡ್ತಿದ್ದೀವಿ. ತಾವೆಲ್ಲರೂ ದರ್ಶನ ಮಾಡಿಕೊಡಿ. ಓ ಪಶುಪತಿನಾಥನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣಿ ನಮಃ ಅಂದರೆ 4 ಶಿವಲಿಂಗಗಳನ್ನು 4 ಮುಖಗಳಿರ್ತಕ್ಕಂಥದ್ದು ಒಂದು ಊರ್ಧ್ವಮುಖವಾಗಿರ್ತಕ್ಕಂಥದ್ದು. ಆದರೆ ಪಶುಪತಿನಾಥಲ್ಲಿ ಊರ್ಧ್ವಮುಖ ಕಣ್ಣು ಕಾಣುವುದಿಲ್ಲ. ಆದರೆ ಅದ್ಭುತವಾದಂತಹ ಶಿವಲಿಂಗ ಯಾವ ಕಾಲದಲ್ಲಿ ಯಾರು ಪ್ರತಿಷ್ಠಾಪನೆ ಮಾಡಿದ್ರು, ಪ್ರತಿಷ್ಠಾಪನೆ ಅನ್ನೋದು ಒಂದು ವಿಧಾನ. ಆದರೆ ಸಾಕ್ಷಾತ್ ಸಾಂಬ ಸದಾಶಿವ ಗಿರಿಜಾಶಂಕರರು